ಇನ್ನ ಇವತ್ತೇ ಬಂದಾಳಕ್ಕಿ ಅನುಭವ ಮಂಟಪಕ್ಕೆ. ಇವಳಿಗೆ ಏನು ಗೊತ್ತದೆ ಅನುಭವ ಮಂಟಪ ಅಂತಂದ್ರೆ ವಚನ ಸಾಹಿತ್ಯ ಅಂದ್ರೆ ಇವಳಿಗೆ ಏನಂದ ಗೊತ್ತದೆ. ಇವಳು ಬರೋದ ಇವತ್ತು ಬಂದಾಳ ತಿಳ್ಕೊಂಡು ಯಾವಾಗಿಂದ ದಾನಮ್ಮನ ನೋಡಿ ಕೆಲವು ಜನ ಶರಣರನ್ನ ನಗ್ತಾ ಇರ್ಬೇಕಾದ್ರೆ ಅವಾಗಿಂದ ಪ್ರಭುದೇವರಂತರ ತಾಯಿ ಇದಕ್ಕೆ ಏನು ಉತ್ತರ ಕೊಡ್ತೀವಿ ಕೊಡವ ತಿಳ್ಕೊಂಡ್ರು. ಏನು ಪ್ರಶ್ನೆ? ಕೈಲಾಸಕ್ಕೆ ಅಂದ ಯಾರು ಹೋಗ್ತೀರಿ? ಯಾವಾಗಿನ ಈ ಪ್ರಶ್ನೆಗಳನ್ನು ಮಾಡಿದಾಗ ದಾನಮ್ಮ ಕೈ ಎತ್ತಿದ್ದನ್ನು ನೋಡಿ ಎಲ್ಲ ಶರಣರೆಲ್ಲ ಮಾತಾಡ್ತಿದ್ರು. ಯಾಕಂದ್ರೆ ಯಾವ ಹುತ್ತಿನೊಳಗೆ ಎಂತ ಹಾವಿರ್ತದ ಯಾರಿಗೂ ಕೂಡ ಗೊತ್ತಿಲ್ಲ. ಯಾರ ಬಳಿ ಏನು ತಾಕತ್ತದ, ಯಾರ ಬಳಿ ಏನು ಶಕ್ತಿ ಅದ, ಅವ್ರ ಬಳಿ ಏನು ತಾಕತ್ತ ಐತೆ ಅನ್ನೋದನ್ನ ಯಾರಿಗೂ ಕೂಡ ಗೊತ್ತಾಗಂಗಿಲ್ಲ. ಇಲ್ಲಿ ಯಾಕೆ ನಗತಾರ ದಾನಮ್ಮ ನೋಡಿ ಎತ್ತಿಕೊಂಡ್ರ ಇನ್ನ ಇವತ್ತು ಅನುಭವ ಮಂಟಪ ಬಂದಾಳೆ. ಇವಳಿಗೆ ಅನುಭವ ಅಂದ್ರೆ ಗೊತ್ತಿಲ್ಲ, ಅನುಭವ ಅಂದ್ರೆ ಗೊತ್ತಿಲ್ಲ, ಏನ್ರಿ ವಚನ ಸಾಹಿತ್ಯ ಅಂದ್ರೆ ಗೊತ್ತಿಲ್ಲ, ಯಾವುದು ಕೂಡ ಗೊತ್ತಿಲ್ಲ. ಇವಳು ಏನು ಉತ್ತರ ಕೊಡ್ತಾಳೆ ತಿಳ್ಕೊಂಡು ಎಲ್ಲ ಶರಣರೆಲ್ಲ ನಗುವಂತ ಪ್ರಸಂಗದೊಳಗ ಅವಾಗಿಂದ ದಾನಮ್ಮ ಉತ್ತರ ಕೊಡ್ತಾಳೆ ಪ್ರಭುದೇವರಿಗೆ. ಯಪ್ಪ ನೀವು ಇನ್ನೊಂದು ಸಾರಿ ಪ್ರಶ್ನೆ ಕೇಳ್ರಿ ಎತ್ತಿಕೊಂಡಂದಾಗ ಪ್ರಭುದೇವ್ರು ನಕ್ಕೋತಂತಾರೆ ಕೈಲಾಸಕ್ಕೆ ಅಂದ ಯಾರು ಹೋಗ್ಕರ್ವಾ ಅಂದ್ರು. ದಾನಮ್ಮ ನೋಡ್ರಿ ಎಷ್ಟು ಚೆನ್ನಾಗಿಂದ ಉತ್ತರ ಕೊಡ್ತಾಳೆ. ಯಪ್ಪ ನಾವು ಹೋದ್ರಿಂದ ಹೋಗ್ಬೋದು ಕೈಲಾಸಕ್ಕ ಅಂದು. ನೋಡ್ರಿ ಎಲ್ಲ ಶರಣರು ಸುಮ್ಮನೆ ಕುಂತಾರ ಮಾರಿ ನೋಡ್ಕೊಂತ. ಆದ್ರೆ ದಾನಮ್ಮ ಅಂತಾಳೆ ನಾವು ಹೋದ್ರಿಂದ ಹೋಗ್ಬೋದು ಕೈಲಾಸಕ್ಕ. ಯಾವಾಗ ಎಲ್ಲ ಶರಣರೆಲ್ಲ ನೋಡಿ ಇವತ್ತೇ ಅನುಭವ ಮಂಟಪ ಬಂದಾಳೆ. ಇವಳಿಗೆ ಒಂದು ಅಹಂಕಾರ ಬಂದ್ಬಿಟ್ಟದೆ. ಇವಳು ಒಬ್ಬಳೆ ಹೋಗ್ಕೊಳ್ಳೋಣ ಕೈಲಾಸಕ್ಕ. ಎಲ್ಲ ಕಂಡವರೆಲ್ಲ ಕಂಡ ರೀತಿ ಒಳಗೆ ಮಾತಾಡುವಾಗ ಅವಾಗಿಂದ ತಾಯಿ ದಾನಮ್ಮ ಅಂತಾಳೆಯಪ್ಪ ಕೈಲಾಸಕ್ಕೆ ಅಂದ್ರೆ ಯಾರು ಹೋಗ್ತೀರಿ ಅಂತಂದ್ರ ನಾವು ಹೋದ್ರಿಂದ ಹೋಗ್ಬೋದು. ನಾ ಅಂದ್ರೇನು? ನಾವು ಒಬ್ಬಕ್ಕಿನ ಹೋಗ್ಕಿನತ್ತಲ್ಲ, ಯಾರ ಹತ್ರ ನಾ ಅನ್ನೋದು ಐತಲ್ಲ ಅದು ಹೋದ ಬಳಿಕ ಅಂದ್ರೆ ಕೈಲಾಸಕ್ಕೆ ಹೋಗಕ್ ಬರ್ತದೆ ಹೊರತಾಗಿ ಇಲ್ಲದೆ ಇದ್ರೆ ಕೈಲಾಸಕ್ಕೆ ಹೋಗಕ್ ಬರಲ್ಲ. ಏನ್ರಿ ನಾನು ನಮ್ದು ನನ್ನಿಂದಲೇ ಅನ್ನುವಂಥದ್ದು ಏನೈತಲ್ಲ, ನಂದು ಅನ್ನುವಂಥದ್ದು ಏನೈತಲ್ಲ, ನಾ ಅನ್ನುವಂಥದ್ದು ಏನೈತಲ್ಲ, ನಾ ಅನ್ನುವಂಥದ್ದು ಹೋದ ಬಳಿಕ ಅಂದ್ರೆ ಕೈಲಾಸಕ್ಕೆ ಅಂದ್ರೆ ಹೋಗಕ್ಕೆ ಬರ್ತದ ಅಂತ ಹೇಳ್ತಾಳೆ ಉತ್ತರ. ಎಲ್ಲ ಶರಣರೆಲ್ಲ ಖುಷಿ ಪಡ್ತಾರೆ. ಹೌದು ಹೌದು, ಯಾಕಂದ್ರೆ ಅಲ್ಲೆಲ್ಲ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಜ್ಞಾನಿಗಳೇ. ಏನು ಒಬ್ರೇ ಇಬ್ರೇ ಎಂತಿಂತ ಶರಣರಿ? ಬರೇ ಬಸವಣ್ಣ ಒಬ್ಬನೇ ಇದ್ದಿದ್ದಿಲ್ಲ ಅಲ್ಲಿ ಕಲ್ಯಾಣ ಪಟ್ಟಣದೊಳಗ. ಏನ್ರಿ ಬಸವಣ್ಣನ ಜೊತೆ ಒಳಗ ಪ್ರಭುದೇವರು ಅದಾರೆ, ಚೆನ್ನ ಬಸವಣ್ಣ ಅದಾನೆ, ಹಡಪದಪ್ಪಣ್ಣ ಅದಾನೆ, ಡೋರ ಕಕ್ಕಯ್ಯ ಅದಾನೆ, ಮಾದಾರ ಚೆನ್ನಯ್ಯ ಅದಾನೆ, ಮೇದಾರದ ಕೇತಯ್ಯ ಅದಾನೆ. ಏನ್ರಿ ಒಬ್ರೆ ಇಬ್ರೆ ಏನ್ರಿ 63 ಶರಣರೆಲ್ಲ ಆ ಅನುಭವ ಮಂಟಪದೊಳಗೆ ಪಾಲ್ಗೊಳ್ಳುತ್ತಿದ್ರು. ಎಲ್ಲರೂ ಒಂದೊಂದು ವಚನಗಳನ್ನ ಏನ್ರಿ ಬಿಚ್ಚಿ ಅಂತ ಹೇಳ್ತಿರ್ತಾವ ಬರೆದಿರ್ತಕ್ಕಂಥ ವಚನಗಳನ್ನ ಅದಕ್ಕೆ ಪ್ರಭುದೇವರೆಲ್ಲ ಸಹಿ ಹಾಕದ ಬಳಕ ಕೊನೆಗೆ ಯಾರು ಸಹಿ ಹಾಕಬೇಕ ತಗೊಂಡು ಕೇಳಿದ್ರೆ ಚೆನ್ನ ಬಸವಣ್ಣ ಸಹಿ ಹಾಕದ ಬಳಕ ಅದು ವಚನ ಅಂದ ಏನ್ರಿ ಪರ್ಫೆಕ್ಟ್ ಆದಂಗೆ. ನೋಡ್ರಿ ಚೆನ್ನ ಬಸವಣ್ಣ ಸಹಿ ಹಾಕ್ಬೇಕು. ಅದಕ್ಕೆ ಸುಮ್ಮನೆ ಏನೋ ವಚನ ಬರೀತೀವಿ ತಿಳ್ಕೊಂಡ್ರ ನೋಡ್ರಿ ಅವರೆಲ್ಲ ಶರಣರು ವಚನ ಅಂದ್ರೆ ಏನು ಮಾತ. ಅವರೆಲ್ಲ ಶರಣರು ಮಾತಾಡಿರ್ತಕ್ಕಂಥದ್ದು, ಅವರು ಮಾತಾಡಿರ್ತಕ್ಕಂಥ ಮಾತ ವಚನಗಳಾದವು. ಹೌದಲ್ರಿ? ಅವ್ರು ಮಾತಾಡಿದ್ದೆ ಮಾತ. ಏನು ಹೇಳಿದ್ರಿ? ಬಸವಣ್ಣವ್ರು ಹೇಳಿದ್ರು ಕಳಬೇಡ, ಕೊಲಬೇಡ, ಉಚಿತ ನುಡಿಯಲು ಬೇಡ, ಮನೆಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಅವ್ರು ಮಾತಾಡಿರ್ತಕ್ಕಂಥ ಮಾತುಗಳಿವು. ಅವ್ರು ಏನಂತಾರ? ಕಳತನ ಮಾಡಬೇಡ, ಸುಳ್ಳು ಹೇಳ್ಬೇಡ, ನೀನೇ ವರ್ಣನೆ ಮಾಡ್ಕೋಬೇಡ. ಅವ್ರು ಹೇಳ್ಯಾರಲ್ಲ, ಬರೇ ಮಾತಿನಿಂದ ಹೇಳ್ಯಾರಲ್ಲ, ಅವ್ರು ಮಾತಾಡಿರ್ತಕ್ಕಂಥ ಮಾತಾದ್ರ ಆ ಮಾತುಗಳಿಂದ ವಚನ ಆದವು. ನಮ್ಮ ಮಾತ ವಚನ ಆಗಲ್ಲ. ಹೌದಲ್ರಿ? ನಮ್ಮ ಮಾತಿನಿಂದೇ ಜಗಳ, ನಮ್ಮ ಮಾತಿನಿಂದೇ ಕೊಲೆ. ಒಂದು ಮಾತಿಂದ ಫರಕ್ ಆಯ್ತು ಒತ್ತಿಕೊಂಡ್ರ, ಒಂದು ಮಾತಿಂದ ತಪ್ಪಾಯ್ತು ಒತ್ತಿಕೊಂಡ್ರ ಒಂದೊಂದು ಮನೆತನದೊಳಗಿಂದ ಕೊಲೆಗಳು ನಡೀತವೆ. ಅಕ್ಕವಿಲ್ಲ ನಮ್ಮ ಮಾತ ಜಗಳಕ್ಕೆ ಈಡು ಮಾಡ್ತಾವ. ನಮ್ಮ ಮಾತ ಮನೆಗಳನ್ನು ಓಡಿಸ್ತವೆ. ಹೇಳ್ತಾರಲ್ಲ ಗಾದಿ ಮಾತು ಹೇಳ್ತಿರಲ್ಲ, ಮಾತ ಮನಿ ಕೆಡಿಸ್ತತ್ತ, ತೂತು ಒಲಿ ಕೆಡಿಸ್ತತ್ತ. ಇವು ವೇದಗಳು ಸುಳ್ಳಾದ್ರೂ ಕೂಡ ಗಾದಿ ಮಾತುಗಳು ಸುಳ್ಳಾಗಂಗಿಲ್ಲ. ಅದಕ್ಕಾಗಿನೇ ಹೇಳಿದ್ರು ಮಾತಾಡೋದನ್ನು ಕಲಿಬೇಕು. ಮಾತಿಗಿನ ಒಂದು ಬೆಲೆ ಇದೆ. ಶರಣರು ಮಾತಾಡಿರ್ತಕ್ಕಂಥ ಮಾತುಗಳೇ ನೋಡ್ರಿ. ನಿನ್ನಿನ ಬಸ್ಸನ್ನು ಬಸವಣ್ಣವರಿಂದ ಹೇಳಿದ್ರು, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಇವು 3 ಜಗಕ್ಕಿಕ್ಕಿರ್ತಕ್ಕಂಥ ಇದು ಇದ್ದಂಗದಾವೆ. ನಿನ್ನದೇ ಆಗಿರ್ತಕ್ಕಂಥ ರತ್ನ ಅದು ಜ್ಞಾನ ಅನ್ನುವಂಥ ರತ್ನ. ಅಂತಪ್ಪ ಜ್ಞಾನ ಅನ್ನುವಂಥ ರತ್ನ ನೀನು ಅಲಂಕರಿಸಿದೆಯಾದೊಡೆ ನಿನಗಿಂತ ದೇವರು ಮತ್ತೊಬ್ಬರಿಲ್ಲ ಕೂಡಲ ಸಂಗಮ ದೇವ. ನೋಡ್ರಿ ಅವ್ರು ಎಷ್ಟು ಚಂದ ಹೇಳ್ತಾರ. ಇದು ಮಾತ. ಅವ್ರೇನಂತಾರ? ಅಪ್ಪ ಇದು ಭೂಮಿ ನಿಂದಲ್ಲ, ಬಂಗಾರ ಅದ್ರೂ ನಿಂದಲ್ಲ. ಅವ್ರೆಷ್ಟು ಸಲ ಹೇಳ್ತಾನೆ, ನೀ ಮಾಡ್ಕೊಂಡಿರ್ತಕ್ಕಂಥ ಹೆಣ್ತದಲ್ಲ ಅಕ್ಕೇರಿ ನಿನ್ನಕ್ಕೇನು, ಅವಳು ನಿನ್ನಕ್ಕೆಲ್ಲ. ಅದಕ್ಕಾಗಿ ನಿನ್ನೆ ಒಂದು ಕಥೆ ಹೇಳ್ಕೊತೆ ಅಂದ್ರೆ ನಾನು ಬಿಟ್ಟಿದ್ದೆ. ನಾನು ಏನ್ರಿ ನಾಳೆ ನಾವು ಸತ್ತಿರ್ತಕ್ಕಂಥ ಪ್ರಸಂಗದ ಒಳಗ ನಾವು ಏನಿಟ್ಟೆಲ್ಲ ಕೂಡಿ ಗಳಿಸಿರ್ತೀವಲ್ಲ, ಬಸವಣ್ಣವ್ರು ಹೇಳಿದ್ದನ್ನು ಹೇಳಕತ್ತೀನಿ ನಾನು.
ಬಸವಣ್ಣವ್ರು ಏನಂತಾರೆ, ಇಟ್ಟೆಲ್ಲ ಸಂಪತ್ತನ್ನು ಗಳಿಸಿಡ್ತಿದೆ, ಬಂಗಾರ ಗಳಿಸಿಡ್ತಿದೆ, ವಜ್ರ ವೈಡೂರ್ಯಗಳನ್ನು ಗಳಿಸಿಡ್ತಿದೆ. ಈ ಸಂಪತ್ತಿಗಾಗಿ ಅಂದ್ರೆ ಏನೆಲ್ಲವನ್ನು ಕೂಡ ಮಾಡ್ತೀವಿ, ರೊಕ್ಕ ಗಳಿಸೋದಕ್ಕ. ಇನ್ನೊಬ್ಬರಿಗೆ ಮೋಸ ಮಾಡ್ತೀವಿ, ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ತೀವಿ. ಅಷ್ಟೇ ಅಲ್ರಿ, ಮನೆ ಮನೆ ಒಂದು ಘಟನೆ ಕೇಳಿರಿಲ್ಲ. ಈ ಸಂಪತ್ತು ಇದು ಎಷ್ಟು ಕೆಟ್ಟದ ತಗೊಂಡದ ಕೇಳಿದ್ರೆ, ಪಾಪ ನಾಗರ ಪಂಚಮಿ ಹಬ್ಬ ಬಂದದ ಏನ್ರಿ, ನಾಗರ ಪಂಚಮಿ ಹಬ್ಬ ಬಂದದ. ಹೆಂಗ ಇಲ್ಲಿ ನಿಮ್ಮ ಸಂಗೋಗಿ ಐತಲ್ಲ, ಸಂಗೋಗಿ ಹೆಂಗ ಮಗಳಿಗೆ ಕೊಟ್ಟಾರ, ಒಂದು 7-8 ಕಿಲೋಮೀಟರ್ ದೂರ. ಮಗಳಿಗೆ ಮದುವೆ ಮಾಡಿಕೊಡ, ಇರೋದು ಒಂದೇ ಮಗಳು ಮದುವೆ ಮಾಡಿ ಕೊಟ್ಟಾರ. ಒಬ್ಬನೇ ಒಬ್ಬ ಗಂಡಸ ಮಗ. ಯಾವಾಗ ಮಗನಿಗೆ ತಾಯಿ ಅಂತಳ ಮಗ. ಮತ್ತೆ ನಾಗರ ಪಂಚಮಿ ಹಬ್ಬ ಬಂದದ, ಬೇಡ ರೆಬ್ಬಮ್ಮ ಈ ಜಾತ್ರೆ ಬಂದದ, ನೀವೆಲ್ಲರೂ ಹೆಣ್ಮಕ್ಳನ್ನ ಕರೆಸ್ಕೋಬೇಕು. ಅಲ್ಲಿ ಏನ್ರಿ, ಈ ಜಾತ್ರೆ ಕರೆಸ್ಕೋತೀರೇನಿಲ್ಲ? ಒಯ್ಯ ಎಲ್ಲಿ ಕರ್ಸನ ಯಪ್ಪ, ಬಂದ್ರೆ ಅವಕ್ಕೆ ಮಾಡೋದಕ್ಕ ನಾವು ಜಾತ್ರೆ ನೋಡೋದಾಗಲ್ಲ ಅಂತೀರ. ಹಾಂ, ಕರೆಸ್ಕೋರಿ ಏನ್ರಿ. ಹಿಂಗ ಪಾಪ ಮನೆಯಾಗಿಂದ ಗಂಡಗ ಅತ್ತಿ ಮಾವಂದ್ರಿಗೆಲ್ಲ ನಮಸ್ಕಾರ ಮಾಡಿ ಏನೆಲ್ಲ ಮೈ ತುಂಬ ಆಭರಣಗಳನ್ನ ಹಾಕೊಂಡು ಸಾಕ್ಷಾತ್ ದೇವಿ ಹೊಂಟಂಗಂದ ಮನೆಯಾಗಿಂದ ಹೊರಗೆ ಹೊಂಟ್ಲು. ಯಾವಾಗ ಹೋಗಿಂದ ಅಣ್ಣ ತಂದಿರ್ತಕ್ಕಂಥ ಎತ್ತಿನ ಗಾಡಿ ಒಳಗಿಂದ ಕುಂತ್ಲು. ಒಣಗೆಲ್ಲ ಹೆಣ್ಮಕ್ಳಿಗೆಲ್ಲ ಹೇಳ್ತಾಳೆ, ಅಕ್ಕ ನಾ ಹಬ್ಬಕ್ಕೆಂದ ಹೊಂಟೀನಿ, ನಾ ಹಬ್ಬಕ್ಕೆಂದ ಹೊಂಟಿನ ಎತ್ತಿಕೊಂಡಂದು ಎಲ್ಲರಿಗೆ ಇಡೀ ಊರು ಮರಿ ಆಗುತ್ತಾನೂ ಕೂಡ ಕೈ ಮಾಡಿ ಮಾಡಿ, ಇವ್ ನಮ್ಮ ಅಣ್ಣನವೇ ಎತ್ತ, ಇವ ನಮ್ಮ ಅಣ್ಣದಾನ, ನನಗೆ ಹಬ್ಬಕ್ಕೆ ಕರಿಲಿಕ್ಕೆ ಬಂದಾನ, ಹಬ್ಬಕ್ಕೆ ಹೋಗಿ ಬರ್ತೀನಿ ಎತ್ತಿಕೊಂಡಂದು ಎಲ್ಲ ಹೆಣ್ಮಕ್ಳಿಗೆಲ್ಲ ಹೇಳ್ಕೊಂತ ಪಾಪ ಊರು ಹೊರಗಿಂದ ಬಂದ್ಲು. ಎತ್ತಿನ ಗಾಡಿ ನಡೆದಿತ್ತು, ಹಂಗೆ ಊರಾಗ ಅಣ್ಣಗೆಂದ ಕೇಳುತ್ತಿರ್ಲು. ಮತ್ತು ಆಕೆ ಲಕ್ಷ್ಮಿ ಬಂದಾಳೇನು, ಮಲ್ಲಮ್ಮ ಬಂದಾಳೇನು, ನೀಲಮ್ಮ ಬಂದಾಳೇನು, ಹಿಂಗೆಲ್ಲ ಊರಾಗಿನ ತನಗೆ ಗೆಳತಿಯರಲ್ಲ ಎಲ್ಲರೂ ಬಂದಾರವ, ನಿನಗೆ ಲೇಟ್ ಆಗೈತೆ ತಿಳ್ಕೊಂಡೊಂದು ಪಾಪ ಅಣ್ಣ ಮಾತಾಡ್ಕೋತಿ ಅಂದ ಹೊಂಟಾನ. ಸುಮಾರು ಒಂದು 6-7 ಕಿಲೋಮೀಟರ್ ಅಂದ ಊರ. ಯಾವಾಗ ನಡು ಮಧ್ಯದೊಳಗೆ ಈ ಕಡೆಯಿಂದ 2 ಕಿಲೋಮೀಟರ್ ಊರು ಉಳಿದಿತ್ತು, ದೊಡ್ಡದೊಂದು ಕಾಡ. ಯಾವಾಗಿಂದ ಕಾಡು ಬಂತು, ಅಣ್ಣ ಮಾತಾಡ್ಸ್ಕೋತ ಹೊಂಟಿದ್ನಲ್ಲ, ಮುಂದೆ ತಂಗಿ ಏನು ಮಾತಾಡ್ಲೇ ಇಲ್ಲ. ತಂಗಿ ಏನೂ ಮಾತಾಡ್ಲಿಲ್ಲ. ಯಾಕೆ ಮಾತಾಡ್ಲಿಲ್ಲ ತಗೊಂಡ್ರ, ತಂಗಿಗೆ ನಿದ್ದೆ ಹತ್ತಿ ಬಿಟ್ಟ. ಅದ ಕೆಳಗಿನ ಮೆತ್ತನ ಗಾದಿಯ ಸ್ಯಾನ ತೆಕ್ಕೆ ಇಟ್ಟಾನ. ಅದ್ರಾಗಿಂದ ಎತ್ತಿನ ಗಾಡ್ಯಾಗ ಅಣ್ಣ ಬರಲಿಲ್ಲ, ಕರಿಲಕ್ಕೆ ಬರಲಿಲ್ಲ ಅಂತಂದ್ರೆ 3 ದಿವಸದಿಂದ ನಿದ್ದೆ ಮಾಡಿಲ್ಲ, ಸರಿಯಾಗಿ ಊಟ ಮಾಡಿಲ್ಲ. ಹಿಂಗಾಗಿ ಯಾವಾಗ ಎತ್ತಿನ ಗಾಡ್ಯಾಗಿಂದ ಕುಂತಾಳ, ಹಿಂಗೆ ತೊಟ್ಟಲಾಗ ಹಾಕಿ ತೂಗದಂಗಾಗ್ಯದ. ಪಾಪ ಜೋರು ನಿದ್ದೆ ಹತ್ತಿ ಬಿಟ್ಟದ. ಯಾಕ, ಈ ಎತ್ತಿನ ಗಾಡಿ ನಡೆಸ್ತಾಗ ನಮ್ಮ ಅಣ್ಣ ಅದನ್ನಲ್ಲ, ಒಡ ಹುಟ್ಟದವ್ರಲ್ಲ, ಅಣ್ಣನ ಮೇಲೆ ನಂಬಿಕೆ. ಅದೇ ಮತ್ತೊಬ್ಬ ಪುರುಷ ಇದ್ದನು ಅಂತಕೊಂಡ್ರ ಆಕೆ ನಿದ್ರೆ ಮಾಡ್ತಿದ್ದಿಲ್ಲ ಏನ್ರಿ. ಬೇರೆದವ್ರು ಯಾರೇ ಎತ್ತಿನ ಗಾಡಿ ನಡೆಸ್ತಿದ್ರು ಅಂತಂದ್ರ ಅವಳನ್ನ ನಿದ್ದೆ ಮಾಡ್ತಿದ್ದಿಲ್ಲ. ಆದ್ರೆ ಅಣ್ಣನೇ ಅದನ್ನಲ್ಲ, ಯಾವಾಗ ಅಣ್ಣನ ಮೇಲೆ ನಂಬಿಕೆ ಅಂತ ತೆಗೆದು ಇಟ್ಕೊಂಡು ಪಾಪ ತಂಗಿ ನಿದ್ದೆ ಮಾಡಕತ್ತಾಳ. ಯಾಕೋ ನಮ್ಮ ತಂಗಿ ಏನು ಮಾತಾಡಲಗಳ ತಿಳ್ಕೊಂಡು ಹಿಂದಕ್ಕೆ ತಿರುಗಿ ನೋಡೋದ್ರೊಳಗೆ ಅಲ್ಲೊಂದು ಏನಾಗಿತ್ತು ಅಂತಂದ್ರೆ, ಗಾಳಿಗೆ ಆಕೆ ಏನು ತಲೆ ಮೇಗಂದ ಸೆರಗ ಹೊಚ್ಕೊಂಡಿದ್ದಲ್ಲ, ಆ ಗಾಳಿಗೆ ಸೆರಗ ಹಾರಿ ಒಂದು ಸೈಡಿಗೆ ಬಿದ್ದ. ಏನ್ರಿ, ಗಾಳಿಗೆ ಸೆರಗ ಹಾರಿ ಒಂದು ಸೈಡಿಗೆ ಅಂದ ಬಿದ್ದದ. ಆಕಿನ ಕೊರಳಾಗಿರ್ತಕ್ಕಂಥ ಆಭರಣಗಳೆಲ್ಲ ಕಂಡು ಬಿಟ್ಟಾವ ನೋಡ್ರಿ. ಯಾವಾಗ ಆಕೆ ಕೊರಳಾಗಿ ಹಾಕೊಂಡಿರ್ತಕ್ಕಂಥ ಆಭರಣಗಳೆಲ್ಲ ಕಂಡು ಬಿಟ್ಟವೆ ನೋಡ್ರಿ. ಒಡ ಹುಟ್ಟಿರ್ತಕ್ಕಂಥ ಅಣ್ಣ, ಯಾವಾಗ ಅವಳ ಕೊರಳಾಗಿರ್ತಕ್ಕಂಥ ಆಭರಣಗಳು, ಆಕಿನ ಕೈ ಒಳಗಿರ್ತಕ್ಕಂಥ ಆಭರಣಗಳು, ಇವೆಲ್ಲವನ್ನು ಕೂಡ ನೋಡಿರ್ತಕ್ಕಂಥ ಅಣ್ಣನಿಗೆ ಅಣ್ಣನ ಮನಸ್ಸೊಳಗಂದ ಕೆಟ್ಟ ಬುದ್ಧಿ ಹುಟ್ಟುಬಿಟ್ಟ. ಅದ ಯಾವಾಗಿನ ಅಣ್ಣನ ಮನಸ್ಸಿನೊಳಗಂದ ಕೆಟ್ಟ ಬುದ್ಧಿ ಹುಟ್ಟದೆ, ಏನಿದು ನಮ್ಮ ತಂಗಿ ಮೈ ಮೇಲೆ ಇಟ್ಟ ಆಭರಣಗಳದಾವೆ, ಕೈ ಒಳಗಿಟ್ಟ ಆಭರಣ ಅದಾವೆ ಏನ್ರಿ. ಯಾಕೋ ಹೊಗೆ ಬರ್ಲಾಗತ್ತ ನೋಡು, ಹೊಗೆ ಬರ್ಲಾಗತ್ತ. ನನ್ನ ತಂಗಿ ಮೈ ಮೇಲೆ ಇಟ್ಟ ಆಭರಣಗಳದಾವಲ್ಲ ಏನ್ರಿ, ಇವೆಲ್ಲ ಇಟ್ಟೆಲ್ಲ ಆಭರಣಗಳು ಹಾಕೊಂಡು ತಂಗಿ ನನ್ನ ತನ್ನ ತವರು ಮನೆಗೆ ಬಂದ್ರ, ನಮ್ಮ ಮನೆಗೆ ಬಂದ ಬಳಕ ನೋಡು ನಿಮ್ಮ ತಂಗಿ ಮೈ ಮೇಲೆ ಇಟ್ಟ ಆಭರಣಗಳದಾವ, ನನ್ನ ಮೈ ಮ್ಯಾಗೆ ಏನದಾವ ನೋಡತ್ತುಕೊಂಡು ನನ್ನ ಹೆಣತಿ ಅಂದ್ರ ನಂದು ಏನು ಉಳಿತದ ಅಲ್ಲಿ ಮನೆ ತಂದಾಗ. ಮೈ ತುಂಬ ಆಭರಣಗಳನ್ನ ಹಾಕೊಂಡಾಳೆ. ಅಣ್ಣ ವಿಚಾರ ಮಾಡ್ತಾನೆ, ನನ್ನ ತಂಗಿ ಮೈ ಮೇಲೆ ಇರ್ತಕ್ಕಂಥ ಆಭರಣಗಳು ಇವು ನನ್ನ ಕೈಗೆ ಬರಬೇಕಾಗಿತ್ತು ಅಂದ್ರೆ ನಾ ಏನ್ ಮಾಡ್ಬೇಕಂತಂದು ವಿಚಾರ ಮಾಡ್ಕೋತ ಗಾಡಿ ನಡ್ಸಕತ್ಯ. ಏನಾರ ಮಾಡ್ಬೇಕು, ನನ್ನ ತಂಗಿಗೆ ಕಲಸ ಮಾಡ್ಬೇಕು. ನನ್ನ ತಂಗಿನ ಕಲಸ ಆದ್ರೆ ಮಾತ್ರ ಈ ಆಭರಣಗಳಿಂದ ನನ್ನ ಕೈಯಾಗ ಬರ್ತವೆ. ಮನಸ್ಸಿನೊಳಗೆ ವಿಚಾರ ಮಾಡ್ತಾನ. ಯಾವಾಗಿಂದ ವಿಚಾರ ಮಾಡಿ ಏನ್ ಮಾಡ್ತಾನ, ನೇರವಾಗಿ ಹಾದಿ ಹಿಡಿದು ಹೋಗ್ತಕ್ಕಂಥ ಎತ್ತಿನ ಬಂಡಿಯನ್ನ ದೊಡ್ಡ ಕಾಡಿನೊಳಗೆ ತಿರುಗಿಸಿಬಿಟ್ಟ. ಕಾಡಿನೊಳಗೆ ಹೋಗಿ ನಿಂತ ತಂಗಿನ ಕೊಲೆ ಮಾಡಬೇಕಲ್ಲ.
ಹಾಗಾದ್ರೆ ನಾನು ನನ್ನ ಹತ್ರ ಎಂತೀವಿ ಕೈ ಒಳಗಿಂದ ಕತ್ತಿ ಇಲ್ಲ, ಕೊಡ್ಲಿ ಇಲ್ಲ, ನನ್ನ ತಂಗಿನಿಂದ ಕೊಲೆ ಮಾಡ್ಬೇಕಾದ್ರೆ ನಾನು ಹೆಂಗ್ ಮಾಡ್ಲಿ ಎತ್ತುಕೊಂಡು ಮನಸ್ಸಿನಾಗ ವಿಚಾರ ಮಾಡ್ಕೋತಿದ್ದ ನಿಂತ. ಯಾವಾಗ ಆ ಕಡೆ ನೋಡದ ತಂಗಿಗೆಂದ ಅರಿವೇ ಇಲ್ಲ. ಅಟ್ಟ ಆನಂದದೊಳಗೆ ನಿದ್ದೆ ಎತ್ತಿ ಬಿಟ್ಟದೆ, ಅಟ್ಟ ಆನಂದದೊಳಗೆ ನಿದ್ರೆ ಮಾಡಕತ್ ಬಿಟ್ಟಾಳೆ. ಅಣ್ಣನಿಗೆಂದ ಯಾವುದು ಕೂಡ, ಯಾವ ತಂಗಿಗೆಂದ ಯಾವುದು ಕೂಡ ಅರಿವಿಲ್ಲ. ನನ್ನ ಅಣ್ಣ ದಾರಿ ಬಿಟ್ಟು ಅಂದ್ರೆ ಬೇರೆ ಕಡೆ ತಂದ ನನಗೆ ಬಂಡಿ ಅನ್ನೋದು ಗೊತ್ತಿಲ್ಲ, ಯಾಕೆ ನಿಂದ್ರಿಸನ್ ಅನ್ನೋದು ಗೊತ್ತಿಲ್ಲ, ನಿದ್ದೆ ಎತ್ತಿ ಬಿಟ್ಟದೆ. ಯಾವಾಗ ಅಣ್ಣ ವಿಚಾರ ಮಾಡ್ತಾನೆ, ಕೈಯಾಗಿಂದ ಕೊಡ್ಲಿ ಇಲ್ಲ, ತಲವಾರ ಇಲ್ಲ, ಯಾವುದು ಕೂಡ ಇಲ್ಲ. ಹಾಗಾದ್ರೆ ಏನ್ ಮಾಡ್ಲಿ ತಗೊಂಡು ಆ ಕಡೆಗೆ ನೋಡಿದ್ರೊಳಗ ಅಲ್ಲೊಂದು ದೊಡ್ಡದೊಂದು ಕಲ್ಲು ಬಿದ್ದಿತ್ತು. ಆ ಕಲ್ಲು ತಗೊಂಡ ಎತ್ತಿನ ಬಂಡ್ಯಾಗ ಹತ್ತದ. ಏನ್ರಿ, ದೊಡ್ಡ ಕಲ್ಲು ತಗೊಂಡು ಎತ್ತಿನ ಬಂಡ್ಯಾಗ ಹತ್ತದ. ಯಾವಾಗ ಎತ್ತಿನ ಬಂಡ್ಯಾಗ ಹತ್ತಿ ಆ ದೊಡ್ಡದಾಗಿರ್ತಕ್ಕಂಥ ಕಲ್ಲು ತೋಡು ಆನಂದ ನಿದ್ರೆ ಮಾಡತಕ್ಕಂಥ ಅಣ್ಣನ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ತಂಗಿ, ಅಣ್ಣನ ಮೇಲೆ ವಿಶ್ವಾಸ ಮಾಡಿರ್ತಕ್ಕಂಥ ತಂಗಿ, ಯಾವಾಗ ಅಂತ ಅಣ್ಣನೇ ಇಂಥ ದೊಡ್ಡ ಕಲ್ಲು ತೋಡು ತಂಗಿ ತಲೆ ಮೇಲೆ ಎತ್ತಿ ಒಗದ. ಯಾವಾಗ ತಂಗಿ ತಲೆ ಅಂತ ತೆಗೆದು ಒಡೆದು ಬಿಡುತ್ತು. ಯಾವಾಗ ತಂಗಿ ತಲೆ ಅಂತ ತೆಗೆದು ಒಡೆದು, ಯಾವಾಗ ತಂಗಿಗೆ ಎತ್ತರ ಆಯ್ತು ನೋಡ್ತಾಳ, ಅಣ್ಣ ಎದುರಿಗಿರುತ್ತಾನ. ಯಾವಾಗ ತಲೆಯಿಂದ ರಕ್ತ ಎಲ್ಲ ಸೋರ್ಲಿಕ್ಕತ್ತದೆ. ಯಾವಾಗ ತಂಗಿ ಅಣ್ಣನ ಕಾಲ ಮೇಲೆ ಬಿದ್ದ ಕಣ್ಣೀರು ಹಾಕ್ಲಿಕ್ಕತ್ತಾಳೆ. ಅಣ್ಣ, ಯಾಕೆ ನನಗೆ ಕೊಲೆ ಮಾಡಕತ್ತಿದೆ, ನಾನು ಏನ್ ತಪ್ಪು ಮಾಡೀನಿ, ನನಗೆ ಯಾಕೆ ಕೊಲೆ ಮಾಡಕತ್ತಿದೆ ಹೇಳತ್ತುಕೊಂಡು ತಂಗಿ ಹಿಂಗ ಅಣ್ಣನ ಕಾಲ ಮೇಲೆ ಬಿದ್ದ ಕಣ್ಣೀರು ಹಾಕ್ಲಿಕ್ಕತ್ತಾಳೆ. ಕಟುಕನ ಆಗಿರ್ತಕ್ಕಂಥ ಅಣ್ಣ ತಂಗಿ ಮುಖ ನೋಡ್ಕೋ ತಂಗಿ ನಿಂತ. ಧಾರಾಗರವಾಗಿಂದ ರಕ್ತ ಸುರ್ಲಿಕ್ಕತ್ತದ ತಲೆ ಒಳಗೆಂದು. ಯಾವಾಗಿಂದ ತಂಗಿ ಅಂತಾಳ, ನಾನು ಏನ್ ತಪ್ಪು ಮಾಡೀನಿ, ನಾನು ಏನ್ ಅಪರಾಧ ಮಾಡೀನಿ, ಯಾಕೆ ನನ್ನ ಕೊಲೆ ಮಾಡಕತ್ತೀನಿ. ಅಣ್ಣ, ನನ್ನ ಕೊಲೆ ಮಾಡಿದ್ರು ಮಾಡಬಲ್ಲಕ, ನನ್ನ ಗಂಡಗೆ ನನ್ನ ಮಾತು ಕೊಟ್ಟೇನಿ, ಹಬ್ಬಕ್ಕೆ ಹೋಗಿ ಬರ್ತೀನಿ ಎತ್ತುಕೊಂಡು ಮಾತು ಕೊಟ್ಟೇನಿ. ನನಗೆ ನನ್ನ ಗಂಡನ ತೊಡಿ ಮೇಲೆ ನಾನು ಪ್ರಾಣ ಬಿಡಬೇಕು, ಇಲ್ಲ ನನ್ನ ತಾಯಿ ತೊಡಿ ಮೇಲೆ ನಾನು ಪ್ರಾಣ ಬಿಡಬೇಕು. ನನಗೆ ತಾಯಿ ಹತ್ರ ಕರ್ಕೊಂಡು ಹೋಗು, ನನ್ನ ಗಂಡನ ಹತ್ರ ಕರ್ಕೊಂಡು ಹೋಗು. ಯಾವಾಗ ಒದ್ದಾಡಿ ಅಂದ ಅಳ್ಳಿಕತ್ತಾಳೆ ಪಾಪ ತಂಗಿ. ಅಣ್ಣ, ಯಾಕೋ ಅಂದ ಬಾಯಿ ಒಣಗಲಿಕ್ಕತ್ತದೆ, ನನಗೆ ನಾಲಿಗೆ ಸೇದಕತ್ತದೆ, ನನಗೊಂದು ಕುಡಕ್ಕೆ ನೀರು ಕೊಡುವತ್ತಿಕೊಂಡೊಂದು ತಂಗಿ ಕೇಳಿದ್ರ ತತ್ರಾಣಿ ಒಳಗೆ ಅಂದ ನೀರಿದ್ರು ಅಣ್ಣ ಆ ತತ್ರಾಣಿ ಒಳಗಿರ್ತಕ್ಕ ನೀರ ತಂಗಿ ಎದುರಿಗೆ ಚೆಲ್ಲಿ ಬಿಟ್ಟ. ಮತ್ತೆ ಕುಡದ್ರಿಕೆ ಬದುಕ್ತಾಳಲ್ಲ. ಯಾವಾಗ ನಮ್ಮನ್ನು ಸವನವ ಚೀರ್ತಾಳೆ, ಅಳುತ್ತಾಳೆ. ಕೊನೆಗೆ ಗೊತ್ತಾಯ್ತು, ನನ್ನ ಅಣ್ಣ ನನಗೆ ಉಳಿಸಂಗಿಲ್ಲ, ನನ್ನ ಅಣ್ಣ ನನಗೆ ಅಂತ ಬದುಕಿಸಂಗಿಲ್ಲ ಅನ್ನೋದು ಗೊತ್ತಾಗಿ, ಅಣ್ಣ ಯಾಕೋ ಇದ್ರ ಜೀವ ಇನ್ನೂ ಹೋಗಲಾಗ್ಯದಪ್ಪ, ಯಾಕೋ ಇದ್ರ ಪ್ರಾಣ ಹೋಗಲಾಗ್ಯದೆ, ಅದಕ್ಕೆ ಅದೇ ಕಲ್ಲು ತೋಡಿ ಇನ್ನೊಮ್ಮೆ ಎತ್ತಿ ಹೋಗಿ ಅಣ್ಣ ನನ್ನ ಪ್ರಾಣ ಹೋಲಿ ಅಂತಾಳ. ಯಾವಾಗ ಈ ಮಾತುಗಳನ್ನು ಕೇಳಿರ್ತಕ್ಕಂಥ ಕಟಕನಾಗಿರ್ತಕ್ಕಂಥ ಅಣ್ಣ ಅದೇ ಕಲ್ಲು ತಗೊಂಡ ಎತ್ತಂದ ಮತ್ತೊಮ್ಮೆ ತಂಗಿ ತಲೆ ಮೇಗಂದ ಒಗದ. ತಂಗಿ ಅಲ್ಲೇ ಬಂಡ್ಯಾಗಿಂದ ಬಿದ್ದು ಒದ್ದಾಡಿ ಸತ್ತು ಹೋಗ್ಬಿಟ್ಲು. ಯಾವಾಗಿಂದ ಬಂಡ್ಯಾಗ ಬಿದ್ದು ಒದ್ದಾಡಿ ಸತ್ತು ಹೋಗ್ಬಿಟ್ಲು. ಆಕೆನ ಕೊರಳಾಗಿರ್ತಕ್ಕಂಥ ಗಂಡ ಕಟ್ಟಿರ್ತಕ್ಕಂಥ ತಾಳಿ ಹಿಡ್ಕೊಂಡು ಎಲ್ಲವನ್ನು ತಕ್ಕೊಂಡ. ಕೈ ಒಳಗಿರ್ತಕ್ಕಂಥ ಪಾಟ್ಲಿಗಳು, ಕೈಯಾಗಿರ್ತಕ್ಕಂಥ ಆಭರಣಗಳನ್ನ ಬರ್ಲಾರ್ದಕ್ಕ ಜಜ್ಜಿ ಅಂತ ತಂಗಿ ಕೈನ ಕಡದಂದ ಅವೆಲ್ಲ ಕೈಯಾಗಿರ್ತಕ್ಕಂಥ ಆಭರಣಗಳನ್ನ ತಕ್ಕೊಂಡ. ಏನ್ರಿ, ಯಾವಾಗ ಆಭರಣಗಳನ್ನ ತಕ್ಕೊಂಡ ಮನಸ್ಸಿನೊಳಗೆಲ್ಲ ವಿಚಾರ ಮಾಡ್ತಾನೆ. ನೇರವಾಗಿ ನಾ ಈಗ ಊರಿಗೆ ಹೋದನೆ ಎತ್ತುಕೊಂಡಂದ್ರ ನಿಮ್ಮ ತಂಗಿ ಎಲ್ಲಿ ಎತ್ತುಕೊಂಡು ನಮ್ಮ ತಾಯಿ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ, ನನ್ನ ಮಗಳು ಎಲ್ಲಿ ಎತ್ತುಕೊಂಡು ನನ್ನ ತಂದೆ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ. ಬೇಡ ಊರಿಗೆ ಹೋಗುದು ಬೇಡ, ಹೆಂಗೂ ಇಟ್ಟು ಸಂಪತ್ತು ಸಿಕ್ಕದಲ್ಲ, ಎಲ್ಲರ ಮಾಡ್ಕೊಂಡು ತಿಂದ್ರೆ ಐತೆ ಎತ್ತುಕೊಂಡಂದು. ಯಾವಾಗ ಊರು ಬಿಟ್ಟಂದ ಏನ್ರಿ, ತನ್ನ ಊರಿಗೆ ಹೋಗ್ಲಾರ್ದೇನೆ ಬೇರೆ ಕಡೆ ಹೋಗಿಬಿಟ್ಟ. ಆಶ್ಚರ್ಯ ಏನು ಅಂತಂದ್ರೆ, ಮೂಕ ಪ್ರಾಣಿಗಳು ಆ ತಂಗಿ ಹೆಣ ಅಲ್ಲೇ ದಾರೆಗೆಂದ ಬಿಡ್ಲಿಲ್ಲ. ಅವು ಏನು ಮಾಡ್ತಾವ, ನೇರವಾಗಿ ತಂಗಿ ಹೆಣ ತಗೊಂಡು ಬಂದು ಎಲ್ಲಿ ನಿಂತಾವ ತಗೊಂಡು ಕೇಳಿದ್ರ ಆಕಿನ ತವರು ಮನೆ ಬಾಗಿಲು ಮುಂದೆ ಬಂದು ನಿಂತಾವ ಎತ್ತುಗಳು. ಏನ್ರಿ, ಯಾಕಂದ್ರೆ ಬಂಡೆಗೆ ಅಲ್ಲೇ ಸತ್ತು ಹೋಗ್ಯಾಳ. ಆದ್ರೆ ಮೂಕ ಪ್ರಾಣಿಗಳು ಏನು ಮಾಡ್ತಾವ ಏನ್ರಿ, ಅಲ್ಲಿ ಅವನು ಕೂಡ ಎಕಡೆ ಹೋಗಲಿಲ್ಲ. ಆ ಪ್ರಾಣಿಗಳ ನಿಯತ್ತೆ ಅನ್ನೋದು ತಗೊಂಡು ಕೇಳಿದ್ರ ಅವು ಎರಡು ಎತ್ತುಗಳು ಆ ಎತ್ತಿನ ಬಂಡಿ ತಗೊಂಡು ಬಂದು ತವರು ಮನೆ ಬಾಗಿಲು ಮುಂದೆ ನಿಂತಾವ. ಈ ಕಡೆ ಇದ್ರ ಮತ್ತೊಂದು ಊರಿಗೆ ಅಂತ ಬಂದ. ನಡೆದು ಬಂದಿದ್ನಲ್ಲ, ಒಂದು ಹೋಟೆಲ್ ಇತ್ತು, ಹೋಟೆಲ್ ಹೋದ, ಹೋಗಿ ನೀರು ಕುಡ್ದ, ಚಾ ಕುಡ್ದ. ಆ ಹೋಟೆಲ್ದಾಗ ಇಸ್ಪೆಟ್ ಆಡಕತ್ತಿದ್ರು. ಏನ್ರಿ, ಹೋಟೆಲ್ದಾಗ ಇಸ್ಪೆಟ್ ಆಡಕತ್ತಿ, ಇವನಿಗೆ ಇಸ್ಪೆಟ್ ಚಟ, ಹೋಗಿ ಕೂತ ಇಸ್ಪೆಟ್ ಆಡಕ. ಯಾವಾಗ ಮೊದಲಿಗೆ ಅವ ಒಂದೇ ಆಟಕ್ಕೆ ಏನಿಟ್ಟ, ಇವನ ಬಳಿ ರೊಕ್ಕ ಇಲ್ಲ, ರೂಪಾಯಿ ಇಲ್ಲ. ಏನ್ರಿ, ಒಂದನೇ ಆಟಕ್ಕೆ ನಂದ ತಂಗಿ ಕೈಯಾಗಿಂದ ಅದೇನಂತಾರ ಪಾಟ್ಲಿ ಇಟ್ಟ. ಯಾವಾಗ ಆಡ್ತಾ ಇರುವಂತ ಪ್ರಸಂಗದೊಳಗೆ ಅದನ್ನು ಕೂಡ ಸೋತು ಬಿಟ್ಟ. ಮತ್ತೊಂದು ಬಳಿ ಇಟ್ಟ, ಅದನ್ನು
ಅವನು ಕೂಡ ಸೋತು ಬಿಟ್ಟ. ಅಲ್ಲೆಲ್ಲ ಇಸ್ಪೆಟ್ ಆಡೋರು ಏನಂದ್ರು, ಈ ಮಗ ಎಲ್ಲಿದೋ ಬಂಗಾರ ಕಳ್ಳತನ ಮಾಡ್ಕೊಂಡ್ ಬಂದಾನ, ಆಟೋ ಸ್ಟಾಪ್ ಮಾಡ್ರಿ ಎತ್ತಿಕೊಂಡು ಇವನು ಬಲ್ಲಿ ಇರ್ತಕ್ಕಂಥ ಬಂಗಾರ ನಮ್ಮ ಬಲ್ಲಿ ಬರ್ಬೇಕಾಗಿತ್ತು ಅಂದ್ರೆ ಇವನು ಏನ್ರಿ ಮಾಡಿ ಕಲಸ್ ಮಾಡ್ಬೇಕಂತಂದು ಹೋಟೆಲ್ದಾಗೆ ಅವನನ್ನು ಕಲಸ್ ಮಾಡಿಬಿಟ್ರು. ಏನ್ರಿ ಸಂಪತ್ತಿದು. ಏನು ತಂಗಿ ಒಯ್ದ್ಲ ಬೇಡ ಇಟ್ಟೆಲ್ಲ ತಂಗಿನ ಕೊಲೆ ಮಾಡಿ ತಾನು ತೊಗೊಂಡನ, ಏನು ತಾನು ಸಂಗಟ ಒಯ್ದ್ನೇನ್ರಿ? ಯಾರು ಸಂಗಟ ಯಾರು ಒಯ್ದ್ರು? ಏನ್ರಿ ಹಿಂದಿನಿಂದ ಇವತ್ತಿನ ತನಕ ಕೂಡ ನೀವು ಬೇಕಾದಾಗ ನಿಮ್ಮೂರಾಗನು ಕೂಡ 70-80 ವರ್ಷ ಆದವ್ರು ಅದಿರಿ. ಏನ್ರಿ ಈ 70-80 ವರ್ಷದಿಂದ ಎಷ್ಟೋ ಜನ ಸತ್ತಾರ. ಏನ್ರಿ ಯಾರು ಕೂಡ ಒಂದು ಪೈಸಾ ಒಯ್ದಿದ್ದನ್ನು ನಾವು ಯಾರು ನೋಡಲಿಲ್ಲ, ಯಾರು ಬಂಗಾರ ಒಯ್ದಿದ್ದನ್ನು ನೋಡಲಿಲ್ಲ, ಬೆಳ್ಳಿ ಒಯ್ದಿದ್ದನ್ನು ನೋಡಲಿಲ್ಲ, ಯಾರು ಏನು ಒಯ್ದಾರ್ರಿ? ಅದಕ್ಕಾಗಿ ನಮ್ಮ ಜಿತ್ತೊಳಗಿಂದ ಬಾರದಿರ್ತಕ್ಕಂಥ ವಸ್ತುಗಳಿಗಾಗಿ ನಾವು ಏನು ಬಡ್ದಾಡಕತ್ತೀವಲ್ಲ, ಇದು ಯಾವುದು ಕೂಡ ನಮ್ಮ ಜಿತ್ತೊಳಗೆ ಬರುವುದಲ್ಲ. ಅದಕ್ಕಾಗಿ ಹೇಳ್ತಾನೆ ಒಂದನೇ ಗೆಳೆಯ, ನಾ ಮನೆ ಕುತ್ಕೊಂಡ ಸಾಕ್ಷಿ ಹೇಳ್ತೀನಿ ಹೊರತಾಗಿ ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ ಅಂತ ಹೇಳ್ದ ನಿನ್ನೆ. ಇವು ಯಾರು? ಸಿರಿ, ಸಂಪತ್ತು, ರೊಕ್ಕ, ಬಂಗಾರ, ಬೆಳ್ಳಿ. ಇವೆಲ್ಲ ಎಲ್ಲಿ ಕುತ್ಕೊಂಡು ಆಟ ಆಡ್ತಾವೆ ಅಂತ್ಕೊಂಡು ಕೇಳಿದ್ರೆ ಮನ್ಯಾಗ ಕುತ್ಕೊಂಡೇ ಆಟ ಆಡ್ತವೆ. ಇನ್ನು ಎರಡನೇ ಗೆಳೆಯ ಯಾರು? ಮನೆ ಬಿಟ್ಟು ಹೊರಗೆ ಬರ್ತಾನ, ಕೋರ್ಟಿನ ಬಾಗಿಲು ತನ ಬರ್ತಾನ. ಇವ್ರು ಯಾರ್ರಿ? ಕೋರ್ಟಿನ ಒಳಗೆ ಬಂದು ಸಾಕ್ಷಿ ಹೇಳಂಗಿಲ್ಲ. ನೀ ಏನು ಹೇಳಂತಿದ್ದಿ ಹೇಳ್ತೀನಿ, ಕೋರ್ಟಿನ ಬಾಗಿಲು ತನ್ನೇ ಬಂದು ಹೇಳ್ತೀನ, ಆದ್ರೆ ಕೋರ್ಟಿನ ಒಳಗೆ ಬರಂಗಿಲ್ಲ ಎತ್ಕೊಂಡು ಹೇಳಿದ್ನಲ್ಲ. ಹಾಗಾದ್ರೆ ಕೋರ್ಟಿನ ಒಳಗೆ ಬರಲಾರ್ದಂತ ಗೆಳೆಯ ಯಾರು ಹತ್ತುಕೊಂಡು ಕೇಳಿದ್ರ ಏನ್ರಿ? ನಾವೆಲ್ಲ ಅದೀವಿಲ್ಲ, ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಬಂಧು ಬಳಗ ಇವರೆಲ್ಲ ಎಲ್ಲಿತನ ಬರ್ತಾರೆ? ಲಗ್ನ ಆದ ದಿವಸ ಹೇಳಿರ್ತಾಳ ರೀ, ನಿಮಗೇನ್ರ ಆಯ್ತಾನ ಸತ್ಯ ಬಿಡ್ತಾನೆ. ಅವ ಅಂತ ನಿನಗೇನ್ರ ಅದು ನಾವು ಉಳಿತಂತ ಮಾಡಿದೆ, ನಾನು ಸತ್ಯ ಬಿಡ್ತೀನಿ ಅಂತ. ಯಾವ ಸತ್ತಾವ? ಯಾರೇ ಸತ್ತಾರ್ರಿ? ಯಾರು ಕೂಡ ಸತ್ತಿಲ್ಲ. ಯಾರು ಸುಮ್ಮನೆ ಇದು ನಾಟಿಕೆ ಪ್ರಪಂಚ ಇದು ಏನ್ರಿ? ಸುಮ್ಮನೆ ನಾಟಿಕೆ ಪ್ರಪಂಚ. ನಿನಗೇನ್ರ ಆಯ್ತಾನ ಸತ್ಯ ಬಿಡ್ತೀನಿ, ನಿನಗೇನಾಯ್ತಾನ ಸತ್ಯ ಬಿಡ್ತೀನಿ. ಯಾವ ಸತ್ತಾನ ಏನ್ರಿ? ಹೇಳಿರ್ತಾಳೆ ಸುರುವಿ ಫಸ್ಟ್ ಬಂದಿದ್ದ ವಿಷಯ ಈಗ ಅದೊಂದು ಟ್ರೆಂಡ್ ಆಗ್ಯದ. ಈಗ ಏನು ಲಗ್ನ ಆದ ದಿವಸ ಮಾಡ್ಕೊಂಡು ತಿನ್ನೋದು ಮಾತಾಡಲ್ಲ, ಮಾಡ್ಕೊಂಡು ತಿನ್ನೋದು ಮಾತಾಡ್ತಾವಂದ್ರೆ ನೀವು ಗಂಡ ಹೆಂಡತಿ ಆಗಿದ್ದು ಎಲ್ಲ ಮಾಡ್ಕೊಂಡು ತಿನ್ನೋದು ಮೊದಲೇ ಮಾತಾಡಿರ್ತಾರೆ ಮೊಬೈಲ್ನಾಗ 6 ತಿಂಗಳು. ಏನ್ರಿ? ಲಗ್ನ ಆಗಿ ಮನೆಗೆ ಬಂದ್ಲಲ್ಲ, ಮಾಡ್ಕೊಂಡು ತಿನ್ನೋದು ಮಾತಾಡ್ಬೇಕಿಲ್ಲ. ಮುಂದೆ ನಾವು ಹೆಂಗೆ ಜೀವನ ಕಳೆಯೋನು, ಹೆಂಗೆ ಬದುಕು ಮಾಡೋನು, ಏನು ಮಾಡೋಣ ಅನ್ನೋದು ಇದ್ರ ಬಗ್ಗೆ ಮಾತಾಡಂಗಿಲ್ಲ. ಬಂದ ದಿವಸ ಅಂತಾಳ್ರಿ, ನಿಮ್ಗೇನ್ರಿ ಐತಂದ್ರೆ ಸತ್ಯ ಬಿಡ್ತೀನಿ. ಏನ್ರಿ ಆದ್ರೆ ಸತ್ಯ ಬಿಡ್ತೀನಿ ಎತ್ಕೊಂಡಂತ. ಯಾವಕ್ಕೆ ಸತ್ತಾಳ್ರಿ? ನೋಡ್ರಿ, ಇಲ್ಲಿ ಕುಂದ್ರಿಸದಾಗ ಅಳ್ತಿರ್ತಾರೆ ನೋಡ್ರಿ, ಇಲ್ಲಿ ನೀವು ಅಳ್ತಿರ್ತಾರಿಲ್ಲ, ಮುಂದೆ ಕೂತಿರ್ತಾರೆ ಆಕೆ ಅಂದಕ್ಕಿನೇ. ನಿನಗೇನ್ರಿ ಅದನ್ನು ಸತ್ಯ ಬಿಡ್ತೀನಿ ಅಂದಕ್ಕೆ. ಮುಂದೆ ಕೂತ್ಕೊಂಡು ಸೌಂಡ್ ರಾಗ ಮಾಡಿ ಪೇಟಿ ಬೇಡ, ತಬಲ ಬೇಡ, ಎಷ್ಟು ಚಂದ ರಾಗ ಅದ್ರ ಬಿಜಾಪುರ ಜಿಲ್ಲೆದಾಗ ಸ್ಪೆಷಲ್ ಹಳ್ಳಾಕ. ಭಾರಿ ಹೇಳ್ತಿರ್ತಾರೆ ನೋಡ್ಬೇಕು. ನೀ ನನ್ನ ಬಿಟ್ಟು ಹಾದಿ ಹಂಗೋ ನನ್ನ ರಾಜ, ನಿನಗೆ ಎಲ್ಲಿ ಹುಡುಕಲೋ ನನ್ನ ರಾಜ, ಹುಡುಕ್ಯಾಕೆ ಹೋಗ್ತಿದ್ದೆ ನೀನು ಸಾಕಾಗೆ ಹೊಂಟನವ. ನಿಂದು ವಜ್ಜಾಗಿನೇ ಹೊಂಟನ, ಮತ್ತೆ ಹುಡುಕ್ಲಕ್ಕೆ ಹೊಂಟ. ನಿನಗೇನ್ರಿ ಅದನ್ನ ಸತ್ಯ ಬಿಡ್ತೀನಿ ತಗೊಂಡಂದಕ್ಕಿ ಏನ್ರಿ? ನಿನಗೇನ್ರ ತೆಕ್ಕೆ ಬಿದ್ದು ತೋಗಿ. ಯಾಕಂದ್ರೆ ನಮ್ಮ ಪುರಾಣ ಒಮ್ಮೆ ಹಿಂಗೆ ಲಗ್ನ ಕರೆದಿದ್ರು ನನಗೆ. ಅವು ಏನೋ ಸ್ವಲ್ಪ ಹಿಂದಕ್ಕೆ ಹಾಕ್ಬೇಕಿಲ್ಲ ಅದು. ನನಗೆ ಹಿಂಗೆ ಲಗ್ನಕ್ಕೆ ಅಂದ್ರೆ ನಾವು ಅಲ್ಲೆಪ್ಪ ಅಂದೆ. ಹಂಗೆ ಹಾಕದ್ರಿ ಅಪ್ಪರು, ನೀವು ಬರಲಿಲ್ಲ ಅಂದ್ರೆ ಹೆಂಗೆ ಹಾಕದ್ರಿ, ನೀವು ಲಗ್ನಕ್ಕೆ ಬರಬೇಕೇರಿ ತಿಳ್ಕೊಂಡಂದು ಅಂದ ಕೂಡಲೇ ಮತ್ತು ಪಾಪ ಅವರು ಭಕ್ತರು ಮಾತು ಹೆಂಗೆ ಮೀರೋದು ತಿಳ್ಕೊಂಡಂದು ನಾನು ಲಗ್ನಕ್ಕೆ ಹೋದೆ. ಹೋದ್ಕೊಂಡು ನೋಡಿರಲ್ಲ ಲಗ್ನ ಮಂಟಪದಾಗ ಅವು ಮದುಮಕ್ಕಳಿಗೆ ಅಗದಿ ದೊಡ್ಡ ದೊಡ್ಡ ಸಿಂಹಾಸನ ಹಾಕಿ ಕುಂದಿರ್ಸಿರ್ತಾರೆ. ನಮಗಿದ್ರೆ ಮಗಲು ಪ್ಲಾಸ್ಟಿಕ್ ಕುರ್ಚಿ ಹಾಕಿ ಕುಂದಿರ್ಸಿರ್ತಾರೆ. ಅವತ್ತು ಅವರೇ ಜಗದ್ಗುರು, ನಮ್ದು ಏನಿಲ್ಲ ಅಲ್ಲಿ. ಅವು ಕಡೆ ಎಲ್ಲ ಅವ್ರಿಗೆ ಸಿಂಹಾಸನ ಹಾಕಿ ಕುಂದಿರ್ತಾರೆ, ನಮಗೆ ಪ್ಲಾಸ್ಟಿಕ್ ಕುರ್ಚಿ ಹಾಕಿ ಕುಂದಿರ್ಸಿರ್ತಾರೆ. ಸ್ವಾಮಿಗಳು ಮಂತ್ರ ಅನ್ನಂಗೆ ಅಂತಿರ್ತಾರೆ. ಅಕ್ಕಿ ಕಾಳು ಬೀಳಂಗೆ ಬಿದ್ದು, ಯಾವಾಗ ಅಕ್ಕಿ ಕಾಳು ಬಿದ್ದು ಕುಳಿನ ಅಲ್ಲೊಂದು ನಾಟಕ ನಡೀತದೆ ನೋಡ್ರಿ. ನೀವು ಏನು ಮಾಡ್ತಾರ್ರಿ? ಒಂದು 8 ಹುಡುಗಿಯರ ಅಂತ ಹುಡುಗಿ ಕಡೆ ಬರ್ತಾವೆ, ಬಂದು ಸುಮ್ಮನೆ ಹಿಂಗೆ ಮಾಡೋದು, ಹಿಂಗೆ ಮಾಡ್ತಿರ್ತಾವೆ ನೋಡ್ರಿಲ್ಲ. ಗೊಂಗಾಟಿ ಸೀದಾ ಮಾಡೋದು, ಇಲ್ಲಿ ಪಿನ್ ಹಾಕೋದು, ಅಲ್ಲಿ ಪಿನ್ ಹಾಕೋದು. ಆಕೆ ಪಾರ್ಲರ್ದಿಂದ ಬಂದಿರ್ತಾಳ, ಮೇಕಪ್ ಮಾಡಿಕೊಂಡು ಆಕೆ ನನಗೆ ಸದಿ ಕಳ್ಳಕ್ಕೆ ಹೋಗಿರ್ತಾಳ ನಲ್ಲಿ. ಅಗದಿ ಒಂದು 8 ಮಂದಿ ಹಂಗೆ 8 ಹುಡುಗಿಯರಿಂದ ಬಂದೇ ಬಿಡ್ತಾವೆ ಮ್ಯಾಲ. ನಾವು ಅಲ್ಲೇ ಕೂತಿರ್ತೀವಿ, ಸ್ವಾಮಿಗಳು ಕೂತಾರನು ಅರಿವಿರಲ್ಲ ಏನ್ರಿ. ಹಂಗೆ ದೊಮ್ಮಿಸ್ ಮೈಮೆಗೆ ಎಪ್ಪ ಇನ್ನು ತುಳಿತಾವಲ್ಲ ತಗೊಂಡು ನಾವು ಹಿಂದಕ್ಕೆ ಸರ್ಕೋತವು ಏನ್ರಿ. ನಾವು ಹೆಂಗೆ ಹಿಂದಕ್ಕೆ ಸರಿತೀವಿ, ಅವು ಹಂಗೆ ಮೈಮೆಗೆ. ಇದು ಹೆಂಗದಲ್ಲ, ಹಿಂದೇನು ಗಾಡಿಲ್ಲ ಪಾಡಿಲ್ಲ, ಹಿಂಗೆ ಕಟ್ಟೆ ಬರೋ ಒಂದು ಬ್ಯಾನರ್ ಕಟ್ಟಿಬಿಟ್ಟಾವ ಏನ್ರಿ. ನಾವು ತುಳಿತಾವ ತಗೊಂಡು ಸರ್ಕೋತ ಹೋಗೋದ್ರ ಹಿಂದಿನ 2 ಕಾಲು ಅಂತ ಒಳಗೆ
ಹೇಳ್ತೀನಿ ನಮ್ಗೆ ತಲೆ ತೆಳ್ಯಾಕ ಮಾಡಿ ಒಳಗೆ ಬಿದ್ದೆ. ಯಾರೂ ನೋಡಿಲ್ಲ ನನ್ನ ಅಟ್ಟು ಹುಡುಗಿಯರು ನಿಂತಾವ ಇದ್ರಿಗೆ, ನನಗೆ ಯಾರೂ ನೋಡಿಲ್ಲ. ಹೇಳ್ತೀನಿ ತಲೆ ತೆಳ್ಯಾಕ ಮಾಡಿ ಬಿದ್ದೆ. ಯಾರೂ ನೋಡಿಲ್ಲ. ರುಮಾಲಕ್ಕೆ ಬಿತ್ತು, ಚಸ್ಮಾ ಒಂದು ಕಡೆಗೆ ಎದ್ದು ಎದ್ದಂದ ನೋಡಿದೆ ಸ್ಟೇಜಿನ ಕೆಳಗೆ ಯಾರನ್ನ ಕಾಣ್ತೇನೋ, ಯಾರು ನೋಡ್ತಾರೆ ಅನ್ನತ್ತಂದು. ಯಾರೂ ನೋಡಿಲ್ಲ. ಹಂಗೆ ಸೀದಾ ಎದ್ದು ಸ್ಟೇಜಿನ ಕೆಳಗಿಂದ ಹೈದು ಸೀದಾ ಕಾರ್ನ್ಯಾಗ ಬಂದು ಕೂತು ನಾನು ಊರಿನ ಬಂದೆ. ಊರು ಇನ್ನೊಂದು 2 ಕಿಲೋಮೀಟ್ರ್ ಇತ್ತು. ಏನ್ರಿ ಅವ ಫೋನ್ ಹಚ್ಚನ ಅವಾಗ, ಯಪ್ಪ ಸ್ಟೇಜಿನ ಮ್ಯಾಗೆ ಕಾಣಲಾಗಿರ್ಲಪ್ಪ, ಎಲ್ಲಿದ್ದೀರಪ್ಪ? ನಿನಗೆ ಈಗ ಹೇಳಲ್ಲ ಮಗನೇ, ನೀ ಬಾನಿ ಮಠಕ್ಕೆ. ಇವು ಯಾರು ನೋಡ್ರಿ ಹುಡುಗರು ಕರ್ಕೋರಿ, ಅವು ಯಾರು ರೀ? ಅವು ಯಾರು ಅಲ್ರಿ, ಯಾರು ಅಲ್ಲ ಅಂದ್ರೆ ಮಠಕ್ಕೆ ಹೋಯ್ತೀನಿ. ಹಾಂ ಕರ್ಕೋರಿ ಅವು. ಹೆಂಗ್ರಿ ಎಟ್ಟು ಚಂದ ಅಳತಿರ್ತಾಳ. ಏನಂದಿರ್ತಾಳ, ನಿನಗೇನ್ರೈತನೋ ಸತ್ಯ ಬಿಡ್ತೀನಿ ಎತ್ತುಕೊಂಡು ಅಂದಕ್ಕಿನೇ ಎದುರಿಗೆ ಕೂತ್ಕೊಂಡು ಒಂದು ಸೌನ್ ಅಳತಿರ್ತಾಳಲ್ರಿ. ನಿನ್ನ ಬಿಟ್ಟು ನಾ ಹೆಂಗಿರಲಿ, ನೀ ನನ್ನ ಹಿಂದೆ ನೀಟ್ಟು ಹೊಂಟಿ ಅದು ಏನು ತೊಗೊಂಡು ಹೊಂಟದ ಎಲ್ಲ ಇಲ್ಲೇ ಬಿಟ್ಟೆ ಹೊಂಟ. ನಾವು ಯಾವಾಗ ಇಟ್ಟೆಲ್ಲ ಅಳತಾರಲ್ಲ, ಏನ್ರಿ ನಾ ಏನು ಮಾಡಲಿ, ನಾ ಹ್ಯಾಂಗೆ ಮಾಡಲಿ, ಇಟ್ಟೆಲ್ಲ ಅನ್ನುವಾಗ ಅದು ಹೆಣ ಅನ್ಬೇಕು. ಮತ್ತು ನಾನು ಏನ್ರಿ ಆದ್ರೆ ಸತ್ಯ ಬಿಡ್ತೀನಿ ಅಂತಿ ಬಾ ಅನ್ಬೇಕು. ಏನ್ರಿ ಒಬ್ಬಕ್ಕೆರ ಮುಂದೆ ಕೂತು ಹತ್ರ ಕೇಳ್ರಿ ನೀವು, ಯಾರೂ ಅಳಲ್ಲ. ಸುಮ್ಮನೆ ಇದು ನಾಟಕಿ ಪ್ರಪಂಚ ಅಂತ ನಿಮ್ಗೆ ಯಾವಾಗಲೂ ಕೂಡ ಹೇಳ್ತೀನಲ್ಲ, ಇದೆಲ್ಲನೂ ಕೂಡ ನಾಟಕಿ ಪ್ರಪಂಚನೇ. ಸುಮ್ಮನೆ ಇದ್ದಾಗ ಅಂತ ಹೇಳೋದು. ನಿನಗೇನು ರೈತ ನಾ ಇರ್ತೀನಿ, ನೀ ಇರ್ತೀನಿ, ಯಾರು ಕೂಡ ಬರಲ್ಲ. ಏನು ಬಂದರೂ ಕೂಡ ಇವ್ರು ಎಲ್ತಾನೆ ಬರ್ತಾರ, ಕುಣಿತನನೇ ಬರ್ತಾರೆ ಹೊರತಾಗಿ ಅಂದ ಕುಣಿ ಒಳಗೆ ಅಂದ ಯಾರೂ ಕೂಡ ಬರಂಗಿಲ್ಲ. ಹೆಂಗ ಕುಣಿತನನೇ ಬರ್ತಾರೋ ಅದಕ್ಕಾಗಿ ಎರಡನೇ ಗೆಳೆ ಯಾರು ಮನೆ ಬಿಟ್ಟನ್ನು ಹೊರಗೆ ಬರ್ತೀನಿ, ಏನ್ರಿ ಕೋರ್ಟಿನ ಬಾಗಿಲ ತನ ಬರ್ತೀನಿ, ಕೋರ್ಟ್ನೊಳಗೆ ಬಂದು ಸಾಕ್ಷಿ ಹೇಳಂಗೆಲ್ಲ ಎತ್ತುಕೊಂಡ್ರ ಇದು ಎಲ್ಲ ಅಣ್ಣ ತಮ್ಮ ಬಂಧು ಬಳಗ ಗಂಡ ಹೆಂಡತಿ ಮಕ್ಕಳೆಲ್ಲ ಇದು ಎಲ್ಲ ಬಳಗ ಎಳಿತನ ಬರ್ತದೆ ತಗೊಂಡು ಕೇಳಿದ್ರ ಕುಣಿತನನೇ ಬರ್ತಾರೆ ಹೊರತಾಗಿ ಕುಣಿ ಒಳಗೆ ಅಂದ ಯಾರೂ ಬರಲ್ಲ. ಆದ್ರೆ ಇನ್ನು 3ನೇ ಗೆಳೆ ಅದನ್ನಲ್ಲ, ಮನೆ ಬಿಟ್ಟು ಹೊರಗೆ ಬರ್ತಾನ, ಕೋರ್ಟಿನ ಬಾಗಿಲ ತನ ಬರ್ತಾನ, ಕೋರ್ಟಿನೊಳಗೆ ಬಂದು ನಿನ್ನ ಪರವಾಗಿ ಅಂದ್ರೆ ಸಾಕ್ಷಿ ಹೇಳಿ ನಿಮ್ಮ ಬಿಡುಗಡೆ ಮಾಡ್ತಾನ. ಯಾರು ಒತ್ತುಕೊಂಡದಕ್ಕೆ ಕೇಳಿದ್ರ ಬೇರೆ ಯಾರು ಅಲ್ಲ, ಏನ್ರಿ ಒಬ್ಬ ಸದ್ಗುರುನಾಥ ಕಟ್ಟಿರ್ತಕ್ಕಂಥ ಕೊರಳಾಗಿನ ಲಿಂಗ ಅನ್ನುವಂಥದ್ದು ಏನೈತಲ್ಲ, ಇದು ಒಂದು ನಮ್ಮ ಜಿತ್ತೊಳಗಿಂದ ಶಾಶ್ವತವಾಗಿ ಬರ್ತದೆ ಹೊರತಾಗಿ ಉಳಿದಿರ್ತಕ್ಕಂಥ ಯಾವೂ ಬರಲ್ಲ. ಸುಮ್ಮನೆ ಇದು ನಿನಗೆ ಸತ್ರ ನಾ ಸಾಯ್ತೀನಿ, ನಾ ಸತ್ರ ನೀ ಸಾಯ್ತೀನಿ, ಇವೆಲ್ಲ ಸಾಯವನೂ ಅಲ್ಲ ಹೋಗೋವನೂ ಅಲ್ಲ. ಏಸೋ ಗಾಂಡದಾರಿ ಕುತ್ತಿಗೆ ಓದ್ಲಾಕತ್ತಾವ. ಏನ್ರಿ ದಿನನಿತ್ಯ ನೋಡ್ತಿರಲಿ ಟಿ ವಿ ಮೇಲೆ. ಅವಾಗ ಏನ್ರಿ ಒಂದು ಮದುವೆ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಹೆಣ್ಮಕ್ಳು ಅನಿಸ್ತಿದ್ವು. ಏನ್ರಿ ಹುಡುಗ ಹ್ಯಾಂಗನೋ ಏನೋ, ಏನ್ರಿ ಮನ್ಯಾಗ ಅತ್ತಿ ಮಾವ ಹ್ಯಾಂಗಾರೋ ಏನು, ಅವು ಹುಡುಗಿಯರು ಭಾಳ ಅಂಜಿ ಅಳ್ತಿದ್ವು. ಈಗ ಹಂಗಲ್ಲಿ ಈಗ ಹುಡುಗರೇ ಅಂಜಲಕತ್ತಾವ. ಏನ್ರಿ ಎಂತಕ್ಕೆ ಬರ್ತಾಳೋ ಏರ್ಸು ಇದ್ದವು. ನನಗೆ ಚಂದ ನೋಡ್ಕೋತಾಳೆ, ತಲೆ ಮೇಲೆ ಚಟ್ನಿ ಹರಿತಾಳೆ. ಹಾಂ ಕಲ್ಲಿಗಲ್ಲಿ ತೊಂಡೆ ಹೊಡ್ಲಿಕತ್ತಾವ, ಚಿಂತೆ ಮಾಡ್ಲಕತ್ತವ. ಆದ್ರೆ ಇವ್ರು ಯಾರು ಕೂಡ ನಮ್ಮ ಜಿತ್ತೊಳಗಿಂದ ಬರ್ತಕ್ಕಂಥವ್ರಲ್ಲ. ಆದ್ರೆ ಒಬ್ಬ ಗುರು ಕೊಟ್ಟಿರ್ತಕ್ಕಂಥ ಲಿಂಗ ಅನ್ನುವಂಥದ್ದು ಏನೈತಲ್ಲ, ಅದು ಒಂದು ನಮ್ಮ ಜಿತ್ತೊಳಗಿಂದ ಬರ್ತದೆ. ಯಾಕಂದ್ರೆ ಹುಟ್ಟದಾಗಿನೇ ನಮ್ಮ ಕೊರಳಾಗಿರ್ತದ, ನಾವು ಜೀವಂತವಾಗಿ ಇರುತ್ತೆ ನಮ್ಮ ಕೊರಳಾಗಿಂದ ಇರ್ತದ. ಸತ್ತು ಬಳಕನು ಕೂಡ ನಮ್ಮ ಮ್ಯಾಲಿಂದು ಇದು ಏನು ಬೆಳ್ಳಿ ನಿಂಗದಕ್ಕೆ ಅಂತಿಲ್ಲ, ಅದನ್ನು ಬರಂಗಿಲ್ಲ. ಆ ಒಳಗಿರ್ತಕ್ಕ ಲಿಂಗನೇ ತಗೊಂಡು ಒಂದು ಅರಿವೆ ಕಟ್ಟಿ ಅಂದ್ರೆ ರಟ್ಟೆ ಕಟ್ಟಿ ನಮ್ಮ ಮಣ್ಣಾಗಿ ಇಡ್ತಾರತ್ತಂದ್ರೆ ಯಾವುದು ಬರ್ತದ ಯಾವುದು ಬರಂಗಿಲ್ರಿ. ಹಗಲು ರಾತ್ರಿ ಹಿಡದೈತಿ ಭರೆ ಬಾತಿ, ಸತ್ತಾಗ ಇಡತಾರೋ ಒಂದೇ ರಾತ್ರಿಗೆ. ಹೆಂಗ ಇದು ಯಾವುದು ಕೂಡ ಬರಂಗಿಲ್ಲ ತಿಳ್ಕೊಂಡನ್ನುವಂಥದ್ದು ಗೊತ್ತಾಗೇನೆ ಬಸವಣ್ಣನವರಿಂದ ಅವತ್ತಿನ ದಿನಮಾನದೊಳಗೆ ದಾನಮ್ಮ ಬಂದ ದಿವಸನೇ ಆ ವಚನ ಅಂತಕ್ಕಂಥ ಬರೀತಾರೆ. ಯಾವುದನ್ನ ಭೂಮಿ ನಿನ್ನದಲ್ಲ, ಮಣ್ಣಿನದಲ್ಲ, ಕಾಮಿನಿ ಕೂಡ ನಿನ್ನ ಒಳಲ್ಲ. ಇವ್ರು ಯಾರು ಕೂಡ ನಿನ್ನ ಜೊತೆಯೊಳಗಿಂದ ಬರ್ತಕ್ಕಂಥವ್ರನ್ನೂ ಅಲ್ಲ, ನಿನ್ನ ಜೀವನದ ಒಳಗಿಂದ ಇದು ಯಾವುದು ಕೂಡ ಸುಖ ಕೊಡ್ತಕ್ಕಂಥದ್ದು ಅಲ್ಲ. ಆದರೆ ನಿನ್ನ ಬದುಕಿಗೆ ಅದು ಸುಖ ಕೊಡಬೇಕಾಗಿರ್ತಕ್ಕಂಥ ಯಾವುದು ಹೊತ್ತುಕೊಂಡದ ಕೇಳಿದ್ರೆ ಜ್ಞಾನ ಅನ್ನತಕ್ಕಂಥ ರತ್ನ. ಯಾವ ಜ್ಞಾನಿ ಅದನ್ನಲ್ಲ ಅವನಟ್ಟ ಸುಖಿ ಜೀವಿ ಜಗತ್ತಿನಾಗೆ ಅಂದ ಯಾರೂ ಇಲ್ಲ. ಯಾಕಂದ್ರೆ ತಿಳ್ಕೊಂಡು ಬಿಟ್ಟಾನ, ಜ್ಞಾನದ ಒಳಗ ಏನ್ರಿ ಪ್ರೀತಿ ಐತಿ, ಜಗಳಿಲ್ಲ. ಜ್ಞಾನದ ಒಳಗ ಸುಖ ಐತಿ, ಅಜ್ಞಾನ ಇಲ್ಲ. ಅದಕ್ಕಾಗಿ ಜಗತ್ತಿನೊಳಗೆ ಜ್ಞಾನಿಗಳಲ್ಲ, ಅವರು ಜ್ಞಾನವನ್ನೇ ಸಂಪಾದನೆ ಮಾಡಿದ್ರು. ಹೇಳ್ತಾರಲ್ಲ, ಇದನ್ನ ಯಾರು ಬ್ಯಾರಿ ಮಾಡೋಕ್ಕಾಗಂಗಿಲ್ಲ, ಯಾರು ಕಸ್ಕೊಳಕ್ಕಾಗಂಗಿಲ್ಲ, ಯಾರು ಕಳತನ ಮಾಡೋಕ್ಕಾಗಂಗಿಲ್ಲ.
ಅಂತ ಜ್ಞಾನ ಅಂತಕ್ಕಂಥ ರತ್ನನೇ ಏನ್ರಿ ಜಗತ್ತಿಗಂದ ದೊಡ್ಡದು ಒತ್ತುಕೊಂಡಂತ ವಿಚಾರವನ್ನ ಬಸವಣ್ಣನವರ ವಚನವನ್ನ ಅಲ್ಲಿ ಅನುಭವ ಮಂಟಪದೊಳಗೆ ಚರ್ಚೆ ಮಾಡಿ ಒಂದು ಕಡೆಗಿಂದ ಪ್ರಭುದೇವರು ಇನ್ನೊಂದು ಕಡೆಗಿಂದ ಚೆನ್ನ ಬಸವಣ್ಣ ಇವರಿಬ್ರು ಕೂಡ ಒಪ್ಪುದ್ರು ಒತ್ತಿಕೊಂಡಂದ್ರ ಅದು ವಚನ ಅಂತಕ್ಕಂಥದ್ದು ಏನ್ರಿ ಯೋಗ್ಯ ಆಯ್ತು ಒತ್ತು ಅನ್ನುವಂಥದ್ದು. ಇದನ್ನೆಲ್ಲ ದಾನಮ್ಮ ನೋಡ್ತಾ ನೋಡ್ತಾ ಸ್ವಲ್ಪ ದಿನಗಳ ಪರಂತರವಾಗಿಂದ ಕಲ್ಯಾಣದೊಳಗಿಂದ ವಾಸವಾಗಿಂದ ಇರ್ತಾಳೆ. ಯಾವಾಗಿಂದ ಕಲ್ಯಾಣದೊಳಗಿಂದ ವಾಸವಾಗಿರ್ತಕ್ಕಂಥ ಪ್ರಸಂಗದ ಒಳಗ ಒಂದು ದಿವಸದಿಂದ ಬಸವಣ್ಣನವರು ಪ್ರಭುದೇವರು ಒಂದು ಮಾತು ಅಂತಾರ. ದಾನಮ್ಮ ಅಂದ್ರು, ಯಪ್ಪ ನೋಡು ನೀನು ಮದುವೆ ಅಂತಕ್ಕಂಥ ಮಾಡ್ಕೋ. ಸ್ವಲ್ಪ ದಿನಗಳ ಪರಂತರವಾಗಿ ಕಲ್ಯಾಣದೊಳಗಿಂದ ವಾಸವಾಗಿದ್ಲು, ಎಲ್ಲ ಶರಣರ ಒಡನಾಡದೊಳಗಿಂದ ಇದ್ಲು. ಹಿಂಗೆಲ್ಲ ಇರುವಂತ ಪ್ರಸಂಗದ ಒಳಗ ಏನ್ರಿ ಬಸವಣ್ಣನವರು ಪ್ರಭುದೇವರು ಅಂತಾರೆ, ತಾಯಿ ದಾನಮ್ಮ ನೀನು ಮದುವೆ ಅಂತಕ್ಕಂಥ ಮಾಡ್ಕೋಬೇಕವಾ. ನೀನು ಮದುವೆ ವಯಸ್ಸಿಗೆ ಬಂದಿದಿ, ಆಗಲೇ ನಿನಗೆ 19-20 ವರ್ಷ ಏನ್ರಿ ತುಂಬಾ ಯೌವನಿ ಆಗಿರ್ತಕ್ಕಂಥ ನೀನು ಮದುವೆ ಅಂತಕ್ಕಂಥ ಮಾಡ್ಕೋಬೇಕವ. ಮದುವೆ ಅಂತಕ್ಕಂಥ ಮಾಡ್ಕೊಂಡಾಗ ಮಾತ್ರ ಇದು ಶರಣ ತತ್ವ ಜೀವನ ಕಳೀಲಿಕ್ಕೆಂದ ಬರ್ತಾದ. ತಾಯಿ ದಾನಮ್ಮ ಅಂತಾಳೆಯಪ್ಪ, ನೀನ ಹೇಳಿದಿ ಈ ಸಂಸಾರದೊಳಗೆ ಹುರುಳಿಲ್ಲ, ಸಂಸಾರದೊಳಗೆ ಸುಖ ಇಲ್ಲ ಏನ್ರಿ, ಇದು ದುಃಖಮಯವಾಗಿರ್ತಕ್ಕಂಥ ಸಂಸಾರ, ಇದ್ರೊಳಗಿಂದ ಕಷ್ಟಗಳೇ ತುಂಬ್ಯಾವೆ, ಇದ್ರೊಳಗಿಂದ ದುಃಖನೇ ತುಂಬ್ಯದ ಕೂಡ ನೀನ ಹೇಳಿ ಇವತ್ತು ನೀ ಮದುವೆ ಮಾಡ್ಕೊ ಅಂತ ಎತ್ತುಕೊಂಡಂದಾಗ ನನಗೆ ಹೆಂಗೆ ಅಂದ ಮದುವೆ ಮಾಡ್ಕೊಳ್ಳಿ ಅಂತಳ ದಾನಮ್ಮ. ಬಸವಣ್ಣವ್ರಂತಾರೆ, ತಾಯಿ ಕಲ್ಯಾಣ ಪಟ್ಟಣದೊಳಗೆ ಎಲ್ಲ ಶರಣರು ಮದುವೆ ಮಾಡ್ಕೊಂಡವರಿ ಅದಾರ, ನೀನು ಲೋಕ ಯಾತ್ರೆ ಅಂತಕ್ಕಂಥ ಮಾಡಬೇಕು. ನೀ ಎಲ್ಲರೇ ಬರೇ ಉಮರಾಣಿ ಒಳಗಿಂದ ಇರಾಕೆಂದು ಈ ಭೂಮಿಗೆ ಬಂದಿರ್ತಕ್ಕಂಥವಳು ಅಲ್ಲ ನೀನು. ನೋಡ್ರಿ ಇವಳು ಯಾರು ಎಂಥವಳು ಅನ್ನೋದನ್ನ ಬಸವಣ್ಣ ಕಂಡಿಡ್ದ ಏನ್ರಿ. ಸಾಕ್ಷಾತ್ ಭಗವಂತನ ಅರ್ಧಾಂಗಿನಿ ಆಗಿರ್ತಕ್ಕಂಥ ಪಾರ್ವತಿನೇ ಬಂದು ಈ ಭೂಮಿ ಮೇಲೆ ಬಂದು ಲಿಂಗಮ್ಮನಾಗಿ ಹುಟ್ಟಿ ದಾನಮ್ಮನಾಗಿ ಎಂದು ಬೆಳೆದು ನೀನು ಲೋಕ ಸಂಚಾರ ಮಾಡಬೇಕು, ಲೋಕವನ್ನು ಉದ್ಧಾರ ಮಾಡಬೇಕಲ್ಲ. ಹಾಗಾದ್ರೆ ಇವತ್ತಿನ ಈ ದಿನಮಾನದೊಳಗೆ ಒಂಟಿ ಹೆಣ್ಣು ತಿರುಗಾಡಕ್ಕೆ ಆಗಂಗಿಲ್ಲ. ಬಸವಣ್ಣವ್ರು ಕೇಳಿದ್ರು, ನೀನು ಉಮರಾಣಿ ಅಂತಕ್ಕಂದು ಬಿಟ್ಟು ಈ ಕಲ್ಯಾಣ ಪಟ್ಟಣಕ್ಕೆ ಬರಬೇಕಾದ್ರ ದಾರಿ ಒಳಗೆ ಇಂಥವು ಯಾವುದಾದ್ರೂ ಕೂಡ ಅನುಭವ ಆಗಿರ್ಬೇಕಲ್ಲ ಅಂದ್ರು ಬಸವಣ್ಣವ್ರು. ಆಗೇತ್ರಿಪ್ಪ ಮತ್ತೆ ಆಗಿತ್ತಲ್ರಿ, ನಾ ಹೇಳಿನಿಲ್ಲ 4 ಜನ ಕಾಮಕರು ಯಾವಾಗಿಂದ ದಾನಮ್ಮನನ್ನ ಮುಟ್ಟಬೇಕು ಏನ್ರಿ ಆ ಕೆಟ್ಟ ದೃಷ್ಟಿ ಒಳಗೆ ನೋಡಿ ಇನ್ನೇನು ಮುಟ್ಟಬೇಕಂತ ಅನ್ನೋದ್ರೊಳಗ 90 ವರ್ಷದ ಮುದುಕಿಯಾಗಿ ದಾನಮ್ಮ ಆ ಜನತೆಗೆಲ್ಲ ಕಂಡ್ಲಲ್ಲ, ಆ ಜನರಿಗೆಲ್ಲ ಕಂಡ್ಲಲ್ಲ. ದಾರಿ ಒಳಗೆ ನಿಂತ ಅನುಭವ ಆಗಿರ್ಬೇಕಲ್ಲ, ಯಾಕಂದ್ರೆ ಚಿಕ್ಕ ವಯಸ್ಸು, ಯಾಕಂದ್ರೆ ಈ ಜನದ ಬಹಳ ಜನದ ಸರಿ ಇಲ್ಲ. ಇದು ಕಲಿಯುಗ ದಾನಮ್ಮ, ಇದು ಕಲಿಯುಗ ಇದೆ. ಅದಕ್ಕೆ ನೀನು ಹೆಂಗೆ ಮಾಡ್ಬೇಕಂತಕೊಂಡಂದ್ರೆ ನೀನು ಲೋಕ ಸಂಚಾರ ಮಾಡಬೇಕು, ಜಗತ್ತನ್ನು ಉದ್ಧಾರ ಮಾಡಬೇಕು ಏನ್ರಿ. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕಿಂತ ಪಂಚರಾತ್ರಿ ಅಂತಕ್ಕಂಥ ಮಾಡ್ತಾ ಮಾಡ್ತಾ ಧರ್ಮದ ಉಪದೇಶ ಅಂತಕ್ಕಂಥ ಮಾಡ್ತಾ ಮಾಡ್ತಾ ನೀನು ಸಂಚಾರ ಮಾಡಬೇಕಾಗಿತ್ತು ಅಂತಂದ್ರ ನಿನಗೂ ಒಬ್ಬಂದ ಏನ್ರಿ ಪತಿ ಅನ್ನತಕ್ಕಂಥ ಬೇಕು, ನಿನ್ನ ಜೊತೆಯೊಳಗಿಂದ ಒಬ್ಬ ವ್ಯಕ್ತಿ ಬೇಕು. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ನೀನು ನಿನ್ನ ಮದುವೆ ಮಾಡಿಕೊಂಡು ನಿನ್ನ ಗಂಡನೇ ಆಗಿರ್ಬೇಕು. ಆಗಲೇ ನಿನಗಾಗಿಂದ ನಾವು ಒಂದು ವರ ನೋಡಿಟ್ಟಿವಿ ಏನ್ರಿ, ಒಂದು ವರ ನೋಡಿಟ್ಟಿವಿ ತಗೊಂಡಂತಾರೆ ಯಾರು ಬಸವಣ್ಣವರು. ಆಗಲೇ ನಿನಗೆ ಒಂದು ವರ ನೋಡಿಟ್ಟಿವಿ. ಅವ ಎಂಥ ಮಾತು ತಗೊಂಡ ಕೇಳಿದ್ರೆ ಅವನು ಕೂಡ ಪವಾಡ ಪುರುಷನಾಗಿರ್ತಕ್ಕಂಥವ, ಯೋಗಿ ಆಗಿರ್ತಕ್ಕಂಥವ ಏನ್ರಿ, ತಪಸ್ವಿ ಆಗಿರ್ತಕ್ಕಂಥವನನ್ನ ಆಗಲೇ ನಾವು ನೋಡಿಟ್ಟಿವಿ. ನಿನ್ನ ವರ ಎಲ್ಲಿ ಅದನ್ನ ತಗೊಂಡದೆ ಕೇಳಿದ್ರೆ ಕೂಡಲ ಸಂಗಮನಾಥ ಕ್ಷೇತ್ರದ ಒಳಗ ಯಾವ ಸೋಮನಾಥನಾಗಿ ಅಂದ ಸಾಕ್ಷಾತ್ ಪರಮಾತ್ಮನೇ ಅಲ್ಲಿ ಸೋಮನಾಥನಾಗಿ ಅಂದ ಹುಟ್ಟಿ ಕೂಡಲ ಸಂಗಮ ಕ್ಷೇತ್ರದೊಳಗದ ನೋಡಿ. ಪರಮಾತ್ಮನೇ ಪಾರ್ವತಿನ ಬಿಟ್ಟು ಇರ್ಲಕ್ಕಾಗಲಾರ್ದಕ್ಕ ತಾನು ಬಂದ ಭೂಲೋಕದೊಳಗೆ ಅವತಾರ ತಾಳೇನು ಎಲ್ಲಿ ಕೂಡಲ ಸಂಗಮ ಕ್ಷೇತ್ರದೊಳಗ ಸೋಮನಾಥರು ಹೊತ್ತುಕೊಂಡಂತ ದೊಡ್ಡ ಪವಾಡ ಪುರುಷ. ನೋಡಕ್ಕೆಂದ್ರೆ ಸೋಮನಾಥರಿಂದ ಹುಚ್ಚಿದ್ದಂಗೆ ಇದ್ರು. ನೋಡಕ್ಕೆಂದ್ರೆ ಸೋಮನಾಥರು ಈ ಯಾವುದೋ ಒಂದು ಹುಚ್ಚ ಹರಿದು ಬಟ್ಟೆ ಹಾಕೊಂಡು ಚೀಲು ತಟ್ಟನ್ನು ಸುತ್ತಕೊಂಡು ನೋಡಕ್ಕೆಂದ್ರೆ ಹುಚ್ಚಿದ್ದಂಗೆ ಅಂತ ಇದ್ರು. ಆದ್ರೆ ಅವ್ರು ಎಂಥ ತಪಸ್ಸುಗಳು ಎತ್ತುಕೊಂಡ ಕೇಳಿದ್ರೆ ಅಲ್ಲೇ ಕೂಡಲ ಸಂಗಮನಾಥನೊಳಗೆ ಒಂದು 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 ಪವಾಡ ನಡೀತದೆ ಸೋಮನಾಥರು. ಇವ್ರು ನೋಡಕ್ಕೆಂದ ಎಕಡ್ರೆ ಗಡ್ಡ ಬಿಟ್ಟುಕೊಂಡು ಏನ್ರಿ, ಎಕಡ್ರಿಂದ ಕೂದಲ ಬಿಟ್ಟುಕೊಂಡು ಅವತ್ತಿನ ದಿನ ಮಂದ ಏನು ಹಣಿಗೆ ಬಾಚಣಿಕೆ ಏನು ಇದ್ದೋ ಏನಿಲ್ಲ ಗೊತ್ತಿಲ್ಲ ನಮ್ಗೆ. ಯಾವಾಗ ಅಂಥವೆಲ್ಲ ಹಾಕೊಂಡು ಏನ್ರಿ ಏನು ಹುಚ್ಚು ಕಣ್ಣಂಗೆಂದ ಕಾಣ್ತಿದ್ರು ಯಾರು, ಸೋಮನಾಥರು. ಯಾವಾಗಿಂದ ಹುಚ್ಚು ಕಣ್ಣಂಗೆಂದ ಕಾಣ್ತಿದ್ರಲ್ಲ ಅಲ್ಲಿ ಕಲ್ಯಾಣದೊಳಗಿಂದ ಯಾವಾಗ ಕೂಡಲ ಸಂಗಮ ಕ್ಷೇತ್ರದೊಳಗ ಏನು ಘಟನೆ ನಡೀತು ಅಂತಕೊಂಡೆ ಕೇಳಿದ್ರೆ ಇವರು ಸೋಮನಾಥರು ನದಿ ದಂಡಿಗೆಂದ ಬಂದರು. ಏನಾಗ್ಯದ ಹಾಕು ಏನ್ರಿ ಕೇಳ್ರಿ.
ಸೋಮನಾಥರು ಎಂಥವ್ರು ಹೊತ್ತುಕೊಂಡದ ಕೇಳಿದ್ರೆ, ಒಂದು ದಿವಸದಿಂದ ನದಿ ದಂಡಿ ಮೇಗೆಂದ ಬಂದ್ರು. ಇವ್ರು ಎಲ್ಲಿಗೆ ಹೋಗ್ಬೇಕಾಗಿತ್ತು ಹೊತ್ತುಕೊಂಡ ಕೇಳಿದ್ರೆ ಕಪ್ಪಡಿಗೆಂದ ಹೋಗ್ಬೇಕಾಗಿತ್ತು. ಏನ್ರಿ, ಹೊಳಿ ಹಚ್ಚಿಕೆಂದ ಕಪ್ಪಡಿಗೆ, ಹಿಚ್ಚುಗಡೆಯಿಂದ ಕೂಡಲ ಸಂಗಮ, ಮಧ್ಯದೊಳಗಿಂದ ನದಿ ಮಾತ್ರ ಅಡ್ಡ ಇತ್ತು. ಯಾವಾಗ ಆ ನಾವಿನೊಳಗ ಸುಮಾರಿಂದ 40-50 ಜನ ನಾವಿನೊಳಗಿಂದ ಕುಂತಿದ್ರು. ಸೋಮನಾಥರು ಬಂದರು. ಯಾವಾಗಿಂದ ಸೋಮನಾಥರಿಂದ ಬಂದಪ್ಪ, ನನಗೂ ವೈದ್ಯಂದ ಈ ಆ ಹೊಳಿ ದಾಡ್ಸಪ್ಪ, ನಾನು ಆ ಕಡೆ ಬರಬೇಕು, ನಾನು ನಿನ್ನ ನಾವನಾಗಿಂದ ಬರ್ತೀನಿ ತಿಳ್ಕೊಂಡಂದಾಗ ನಾವನೇ ಕುಂತವ್ರು ಏನು ಮಾಡಿದ್ರ ತಿಳ್ಕೊಂಡು ಕೇಳಿದ್ರ, ಅಯ್ಯೋ ಅಂತ ಗಲೀಜು ಮನುಷ್ಯನನ್ನ ಈ ನಾವನಾಗಿಂದ ನೀ ಕುಂದರ್ಸ್ಕೊಂಡೆ ಅಂತಂದ್ರೆ ನಾವು ಬಿಟ್ಟೆ ಅಂತ ಇಳಿತೀವಿ ಅಂದ್ರು. ಅಂದ್ರೆ ಅಟ್ಟ ಇದು ಕಾಣ್ತಿದ್ದ ಸೋಮನಾಥರ ತಂದ. ಏನಿಲ್ಲ, ಕೆಳಗಿಂದ ಬಂದ ಚೀಲ ತಟ್ಟ, ಹೆಗಲ ಮೇಗಿಂದ ಕಂಬಳಿ, ಏನ್ರಿ ಜಟಾಧಾರಿ ಆಗಿರ್ತಕ್ಕಂಥ ಸೋಮನಾಥರು ಏನ್ರಿ ದಾಡಿ ಜಟ ಅಂತಕ್ಕಂಥ ಬಿಟ್ಟುಕೊಂಡು ಅವ್ರಿಗೆಂದ ಹಿಂಗೆ ಇರಬೇಕು ಅನ್ನುವಂಥದ್ದು ಏನು ಇದ್ದಿದ್ದಿಲ್ಲ ಅವಾಗ ಮಹಾತ್ಮರಿ. ಯಾವಾಗ ಅಂತ ವ್ಯಕ್ತಿಯಿಂದ ಬಂದನಪ್ಪ, ನನಗೂ ಕೂಡ ನದಿ ದಾಡ್ಸಪ್ಪ, ನಾನು ಆ ಕಡೆಯಿಂದ ಬರಬೇಕಾಗಿದೆ, ನಾನು ನಿನ್ನ ನಾವನಾಗಿಂದ ಬರ್ತೀನಿ ಅಂತ ತಿಳ್ಕೊಂಡು ಎಷ್ಟು ಪರಿಪರಿಯಾಗಿಂದ ಕೇಳ್ಕೊಂಡ್ರು. ಅವಾಗ ಅಲ್ಲಿ ನಾವಿನೊಳಗೆ ಕುತ್ಕೊಂಡವ್ರು ಏನಂತಾರೆ, ಇಂಥ ಗಲೀಜು ಮನುಷ್ಯನಂದ ನೋಡು ವಾಸನೆ ಬರ್ಲಕತ್ತದೆ, ಇಂಥವನಿಗೆಂದ ನಾವನಾಗಿಂದ ಕುಂದಿರ್ಸ್ಕೊಂಡೆ ಅಂತಂದ್ರ ನಾವೇನ ನಿನ್ನ ನಾವನಾಗಿಂದ ನಾವು ಬರಂಗಿಲ್ಲ, ನಾವೆಲ್ಲರೂ ಕೂಡ ಇಳಿದು ಹೋಗ್ತೀವಿ, ಹಂಗೆ ಮಾಡಬೇಡ್ರಿಪ್ಪ, ಪಾಪ ಅವನು ಕೂಡ ಬರ್ತೀನಿ ಅಂತ ತಿಳ್ಕೊಂಡನಾಗತ್ತಾನೆ. ಸೋಮನಾಥರಂತಾರೆ, ಅವ್ರು ಎಷ್ಟು ದುಡ್ಡು ಕೊಡ್ತಾರಲ್ಲ ನಾನು ಕೂಡ ಕೊಡ್ತೀನಿಪ್ಪ, ನನಗೂ ವೈದ್ಯದ ಆ ಕಡೆ ದಾಡಿಸುವ ತಿಳ್ಕೊಂಡ್ರ. ಯಾವಾಗ ಅವ ಅಂತಾನ, ನಾವೇನ ಅಂಬಿಗ ಅಂತಾನೆ, ಅಲ್ಲಪ್ಪ ನಿನಗೆ ಒಬ್ಬನಿಗೆ ಇದ್ರಾಗ ಕುಂದಿರ್ಸ್ಕೊಂಡ್ರ 40-50 ಮಂದಿ ಅಂದ ಇಳಿದು ಹೋಗ್ತೀನಿ ಎತ್ತಿಕೊಂಡಂತಾರ, ಅವರು ದುಡ್ಡೆಲ್ಲ ನನಗೆ ಲಾಸ್ ಮಾಡ್ತಿಲ್ಲ ಹತ್ತುಕೊಂಡಂತ. ನಿನಗೆ ಬಿಟ್ಟು ಹೋಗ್ತೀನಿ, ಅವ್ರು 40-50 ಮಂದಿಗೆ ಕರ್ಕೊಂಡು ಹೋಗ್ತೀನಿ, ಯಾಕಂದ್ರೆ ದುಡ್ಡಿನ ಸಲುವಾಗಿ, ನಾನು ರೊಕ್ಕದ ಸಲುವಾಗಿ ಅಂದ ಇದನ್ನ ನಾವು ನಡ್ಸಕತ್ತೀನಿ. ಮತ್ತೆ ನೀವು ಒಬ್ಬ ಕುಂತಿ ಅಂತಂದ್ರ ಈ 40-50 ಜನ ಇಳಿದು ಹೋಗಿಬಿಟ್ರು ತಿಳ್ಕೊಂಡಂದ್ರ ಮತ್ತೆ ನನಗೆ ದುಡ್ಡು ಸಿಗಂಗಿಲ್ಲ, ನನಗೆ ರೊಕ್ಕ ಸಿಗಂಗಿಲ್ಲ, ಅದಕ್ಕೆ ನಿನಗೆ ನಾನು ಬಿಟ್ಟು ಹೋಗ್ತೀನಿ ತಿಳ್ಕೊಂಡಂದು. ಯಾವಾಗ ಅಂದ ಪಾಪ ಅವನಿಗೆ ನಾವನೇ ಕುಂದರ್ಸ್ಕೊಳ್ಳಿಲ್ಲ. ಯಾರಿಗೆ? ಸೋಮನಾಥ್ರಿಗೆ ಕುಂದರ್ಸ್ಕೊಳ್ಳಿಲ್ಲ. ಆಯ್ತಪ್ಪ ಆಯ್ತು ಹೋರ್ ಎತ್ತಿಕೊಂಡಂದು ಬಿಟ್ಟ. ಸೋಮನಾಥ್ರು ಏನು ಮಾಡಿದ್ರು, ಈ ಕಡೆ ನಾವು ಕೂಡ ಮುಂದಕ್ಕೆ ಕೊಂಡತು, ಈ ಕಡೆಯಿಂದ ಏನು ಮಾಡ್ತಾರೆ ತಗೊಂಡು ಕೇಳಿದ್ರೆ ಸೋಮನಾಥರು ಹೆಗಲ ಮೇಗಿಂದ ಒಂದು ಕಂಬಳಿ ಇತ್ತಲ್ಲ, ಆ ಕಂಬಳಿ ಅಂತಕ್ಕಂಥದ್ದು ಆ ನೀರಿನ ಮೇಲೆ ಹಾಸಿದ್ರು, ಹೋಗಿ ನಾನು ಆ ಕಂಬಳಿ ಮೇಲಿಂದ ಕುಂತರು. ಏನ್ರಿ, ಯಾವಾಗಿಂದ ಕಂಬಳಿ ಮೇಲಿಂದ ಸೋಮನಾಥರಿಂದ ಕುಂತರು, ಹೆಂಗ ನಾವು ಹೋಗ್ತಿತ್ತಲ್ಲ ಹಂಗಂದ ಇವ್ರ ಕಂಬಳಿನೂ ಕೂಡ ಏನ್ರಿ, ಇವ್ರು ಆ ಕಂಬಳಿ ಮೇಲೆ ಕುತ್ಕೊಂಡು ಇವರು ಕೂಡ ನೀರಿನ ಮೇಲಿಂದ ತೇಲ್ತಾ ಹಂಗೆ ಹೊಂಟಿದ್ರು. ಮಧ್ಯದೊಳಗಿಂದ ನಾವು ಬಂದದೆ, ಸಿಕ್ಕಾಪಟ್ಟೆ ನೀರದಲ್ಲಿ ಅಂತ ನೀರು ಇರ್ತಕ್ಕಂಥ ಮಧ್ಯದೊಳಗಿಂದ ನಾವು ಬಂದದೆ. ಯಾವಾಗಿಂದ ನಾವು ಬಂದಿರ್ತಕ್ಕಂಥ ಪ್ರಸಂಗದ ಒಳಗ ಗಾಳಿ ಬಿಟ್ಟದೆ, ಒಂದೇ ಕಡೆಗಿಂದ ವಜನ ಹೆಚ್ಚಿಗೆ ಆಗಿಬಿಟ್ಟದ. ಯಾವಾಗಿಂದ ನಾವ ಮುಣುಗಲಿಕ್ಕತ್ತು ನೋಡ್ರಿ, ನಾವ ಮುಣುಗಲಿಕ್ಕತ್ತು. ಇನ್ನೇನು ನಾವ ಹೊಳ್ಳಿಂದ ಮುಣುಗ್ತದ ಹತ್ತಿಕೊಂಡು ಅನ್ನೋದ್ರಾಗ, ಯಾಕೆ ಇವ ಕಂಬಳಿ ಮೇಲೆ ಕುತ್ಕೊಂಡು ಹೊಂಟಿದ್ದೆ ಅಂದ ಎಲ್ಲ ಜನ ನೋಡ್ತಿತ್ತಲ್ಲ, ನಾವು ಸುಮ್ಮನೆ ಅಂದ ಪಾಪ ಅವನಿಗೆ ಅಂದ ನಾವನೇ ಬರ್ಗುಡ್ಲಿಲ್ಲ ಏನ್ರಿ, ಅವ ಮಹಾತ್ಮದಾನ ತಪಸ್ವಿ ಅದಾನ, ಅವ ಹೇಸಿಗೆ ಅದನ್ನ ಹತ್ಕೊಂಡು ನಾವೇ ಬಿಟ್ಟು ಬಂದಿವಿ. ಇವತ್ತು ನೋಡಿ ಕಂಬಳಿ ಮೇಗಂದ ಹೊಂಟನ ಹತ್ತುಕೊಂಡಂದ್ರ ಅವ ಒಬ್ಬ ಮಹಾತ್ಮದಾನ ಹತ್ತುಕೊಂಡಂದು ಎಲ್ಲರೂ ತೀರ್ಮಾನ ಮಾಡ್ಕೊಂಡಿದ್ರು. ಯಾವಾಗ ಅದು ನಾವೇನು ಹಿಂಗೆ ಮುಣುಗ್ತದ ಹತ್ತುಕೊಂಡು ಅನ್ನೋದ್ರಾಗ ಅಲ್ಲೆಲ್ಲ 40-50 ಮಂದಿ ಅಂದ ಸಾಯ್ತಾರೆ, ಇನ್ನೇನು ನಾವು ಮುಣುಗ್ತದ ಅನ್ನೋದ್ರಾಗ ಯಾವಾಗ ಯಪ್ಪ ನಮ್ಮನ್ನ ಕಾಪಾಡು ಹತ್ತುಕೊಂಡಂದ್ರೆ ಆ ಕಂಬಳಿ ಮ್ಯಾಗ ಕುತ್ಕೊಂಡು ಹೊಂಟಿರ್ತಂಗ ಸೋಮನಾಥರು ಅಲ್ಲೇ ಕುತ್ಕೊಂಡು ನಂಗೆ ಕೈ ಹಿಂಗೆ ಮಾಡಿದ್ರ ಆ ನಾಮ ಸೀದಾ ನಿಂತಿತ್ತು. ಏನ್ರಿ, ನಾಮ ಸೀದಾ ನಿಂತಿತ್ತು. ಇದು ಯಾರು? ಕೂಡಲ ಸಂಗಮ ಕ್ಷೇತ್ರದೊಳಗಿರ್ತಕ್ಕಂಥ ಸೋಮನಾಥರವರು, ದೊಡ್ಡ ತಪಸ್ವಿಗಳು. ಬಸವಣ್ಣವರಿಂದ ಹೇಳ್ತಾರೆ, ಪ್ರಭುದೇವರು ಹೇಳ್ತಾರೆ, ತಾಯಿ ದಾನಮ್ಮ ಆಗ್ಲೇ ನಾವು ನಿನಗೊಂದು ವರ ನೋಡಿಟ್ಟಿವಿ, ಎಲ್ಲದರ ತಗೊಂಡು ಕೇಳಿದ್ರೆ ಕೂಡಲ ಸಂಗಮ ಕ್ಷೇತ್ರದೊಳಗದ, ಬಹಳ ದೊಡ್ಡ ತಪಸ್ವಿ ಅದಾನೆ ಏನ್ರಿ, ಒಬ್ಬ ಯೋಗಿ ಅದಾನೆ. ಅಂತ ಯೋಗಿಯ ಜೊತೆಯೊಳಗದ ನೀನು ಮದುವೆ ಅಂತ ಮಾಡ್ಕೊಂಡಿದ್ಯಾ ಆದ್ರ ನಿನ್ನ ಬದುಕನ್ನು ಕೂಡ ಹಸನಾಗ್ತದೆ ಏನ್ರಿ. ಒಂದು ಕಡೆಗಿಂದ ಸೋಮನಾಥರು ಕೂಡ ಸುಖದಾಗಿರ್ತಾರೆ, ನಂದಾಗಿಂದ ಈರುವರು ಕೂಡಿ ಜಗತ್ತಿನ ಧರ್ಮ ಪ್ರಚಾರ ಮಾಡಕ್ಕೆ ಅಂದ ಯೋಗ್ಯರಾಕಿರಿಪ್ಪ, ಅದಕ್ಕೆ ನೀವು ಮದುವೆ ಮಾಡ್ಕೊರಿ ಎತ್ತಿಕೊಂಡಂದಾಗ ಅವಾಗಿಂದ ದಾನಮ್ಮ ಅಂತಾಳೆಯಪ್ಪ, ನೀವೆಲ್ಲರೂ ನನ್ನ ಮದುವೆ ಬರ್ತೀನಿ ಅಂದ್ರೆ ಮಾತ್ರ ಈ ಮದುವೆ ಮಾಡ್ಕೊಳಕ್ಕೆ ಅಂದ ಒಪ್ಕೋತೀನಿ. ಬಸವಣ್ಣವರು ಬರಬೇಕು, ಪ್ರಭುದೇವರು ಬರಬೇಕು, ಇಲ್ಲಿರ್ತಕ್ಕಂಥ ಎಲ್ಲ ಶರಣರೆಲ್ಲ ನನ್ನ ಮದುವೆಗೆ ಅಂದ ಬರಬೇಕು. ಯಾವಾಗ ನನ್ನ ಮದುವೆಗೆ ನೀವು ಬರ್ಬೇಕತ್ತುಕೊಂಡಂದಾಗ ಆಯ್ತವಾ ನಾವೆಲ್ಲ ನಿನ್ನ ಮದುವೆಗೆ ಅಂದ ಬರ್ತೀವಿ ಏನ್ರಿ, ನೀ ಮದುವೆ ಮಾಡ್ಕೊ ಮೊದಲು ಎತ್ತಿಕೊಂಡಂದಾಗ. ಯಾವಾಗ ದಾನಮ್ಮ ಏನು ಮಾಡ್ತಾಳೆ, ಅಲ್ಲೇ ಕಲ್ಯಾಣದೊಳಗೆ ಅಂದ ಇದ್ದುಕೊಂಡು ಯಾವಾಗಂದ ಬಸವಣ್ಣವರು ಮದುವೆ ಮಾಡ್ಕೊ ಎತ್ತಿಕೊಂಡಂದಾರ, ಪ್ರಭುದೇವರನ್ನ ಮದುವೆ ಮಾಡ್ಕೊ ಎತ್ತಿಕೊಂಡಂದಾರೆ.
ಈಗ ಅವ್ರ ಮಾತುಗಳನ್ನು ನಾನು ಅಲ್ಲಗಳಿಲ್ಲಕ್ಕಿಂದ ಆಗಂಗಿಲ್ಲ ಏನ್ರಿ, ಅವ್ರಿಗಿಂದ ನಾನು ಎದುರು ಮಾತಾಡಕ್ಕಿಂದ ಆಗಂಗಿಲ್ಲ. ಅದಕ್ಕೆ ಆಯ್ತ್ರಿಪ್ಪ ನಾನು ಮದುವೆ ಮಾಡ್ಕೋತೀನಿ ತಗೊಂಡು ಒಪ್ಪಿಗೆ ಕೊಟ್ಲು. ಆಶ್ಚರ್ಯ ಏನು ಒತ್ತಿಕೊಂಡದಕ್ಕೆ ಕೇಳಿದ್ರೆ ಮನಸ್ಸಿನೊಳಗೆ ತೀರ್ಮಾನ ಮಾಡಿಕೊಂಡ್ಲು. ಯಾರು? ದಾನಮ್ಮ. ನಾನು ಮದುವೆ ತಗನ ಮಾಡ್ಕೋಬೇಕಾಗಿತ್ತು ಅಂದ್ರ ನಾನು ಒಬ್ಬಳೇ ಮದುವೆ ಮಾಡ್ಕೊಳಂಗಿಲ್ಲ ಏನ್ರಿ, ನಾನು ಒಬ್ಬಳೇ ಮದುವೆ ಮಾಡ್ಕೊಳಂಗಿಲ್ಲ. ನನ್ನ ಜೊತೆ ಒಳಗೆ 500 ಮದುವೆಗಳು ಮಾಡ್ಕೋಬೇಕು. ಇಡೀ ನಮ್ಮ ಭಾರತ ದೇಶದೊಳಗ ಈ ಸಾಮೂಹಿಕ ವಿವಾಹ, ಸಾಮೂಹಿಕ ಮದುವೆ ಅಂತಕ್ಕಂಥ ಏನದವಲ್ಲ ಅದನ್ನ ಈ ಭೂಮಿಗೆ ತಂದಿರ್ತಕ್ಕಂಥವಳ ಗುಡ್ಡಾಪುರ ದಾನಮ್ಮನ ಬಿಟ್ಟರೆ ಮತ್ತೆ ಯಾರು ಕೊಡೋದಿಲ್ಲ. ಈ ಸಾಮೂಹಿಕ ಮದುವೆಗಳು ಮಾಡ್ತಾರಲ್ಲ, ಅಲ್ಲಿ 10 ಅದು ಇಲ್ಲಿ 100 ಅದು ಹಿಂಗೆಲ್ಲ ಹೇಳ್ತಿರ್ತಾರಲ್ಲ, ಸಾಮೂಹಿಕ ಮದುವೆ ತಂದಿರ್ತಕ್ಕಂಥವಳೆ ಈ ಭೂಮಿ ಮೇಲೆ ಹತ್ತುಕೊಂಡ್ರೆ ಗುಡ್ಡಾಪುರ ದಾನಮ್ಮ. ಯಾವಾಗಿನ ಗುಡ್ಡಾಪುರ ದಾನಮ್ಮ ಏನ್ ಮಾಡ್ತಾಳೆ ತಗೊಂಡು ಕೇಳಿದ್ರೆ, ಯಾವಾಗಂದ್ರೆ ಬಸವಣ್ಣವ್ರು ಹೇಳಿದ್ರು, ಪ್ರಭುದೇವ್ರು ಹೇಳಿದ್ರು, ಅಂತ ದೊಡ್ಡವರೇ ಮದುವೆ ಮಾಡ್ಕೊತ್ತಿಕೊಂಡಂದಾಗ ಅವ್ರ ಮಾತಂದ ಹಾಲುಗಳನ್ನ ಎತ್ತಿಕೊಂಡ್ರ ನನ್ನ ತಪ್ಪಕ್ಕದೆ ಮದುವೆ ಮಾಡ್ಕೊಳಕ್ಕೆ ಒಪ್ಪಿಕೊಂಡ್ಲು. ಯಾವಾಗಿಂದ ಮದುವೆ ಮಾಡ್ಕೊಳಕ್ಕೆ ಒಪ್ಪಿಕೊಂಡು ಕಲ್ಯಾಣದೊಳಗಿಂದ ಕೂತ್ಕೊಂಡು ಏನ್ರಿ, ಕಲ್ಯಾಣದೊಳಗಿನ ಇದ್ದು ಎಲ್ಲಿ ಹೊಕ್ಕಳ ಹತ್ತಿಕೊಂಡ ಕೇಳಿದ್ರೆ ಕನಸಿನಾಗ ಜತ್ತ, ಏನು ಜತ್ತ ತಾಲೂಕ ಐತಿ, ಆ ಜತ್ತ ರಾಜಧಾನಿಯಿಂದ ಯಶೋಭ ಅನ್ನತಕ್ಕಂಥ ರಾಜ ಏನ್ರಿ, ಜತ್ತದೊಳಗ ಯಶೋಭ ಅನ್ನತಕ್ಕಂಥ ರಾಜ ತಾನದ ಕಲ್ಯಾಣದ ಒಳಗ ಯಶೋಭ ರಾಜನ ಕನಸಿನೊಳಗಿಂದ ಹೊಕ್ಕಳ ದಾನಮ್ಮ. ರಾಜ ಏಳು ಏಳು ನೋಡ್ರಿ ಕನಸಿನಾಗಿದು. ಯಾವಾಗ ಯಶೋಭ ಅಂತಕ್ಕಂಥ ರಾಜ ಆ ರಾಜನ ಸ್ವಪ್ನದೊಳಗಿಂದ ಹೋಗ್ತಾಳೆ. ಹೋಗಿ ಏನಂತಾಳ, ರಾಜ ಏಳು ಏಳು ಹತ್ತಿಕೊಂಡಂದಾಗ ಅಂತ ರಾಜನಾಗಿರ್ತಕ್ಕಂಥ ಯಶೋಭ ರಾಜ ಕನಸಿನೊಳಗಿಂದ ಎದ್ದು ನೋಡ್ತಾನೆ ಯಾವ ದಾನಮ್ಮಳ ರೂಪವನ್ನ. ನೋಡು, ಯಶೋಭ ರಾಜನಿಗಿಂದ ದಾನಮ್ಮ ತನ್ನ ರೂಪವನ್ನು ತೋರಿಸ್ತಾಳೆ. ರಾಜ, ನನ್ನನ್ನು ಯಾರ ತಿಳ್ಕೊಂಡಿದೆ ನೀನು? ಉಮರಾಣಿ ಒಳಗಿಂದ ಹುಟ್ಟಿ ಕಲ್ಯಾಣ ಪಟ್ಟಣದೊಳಗಿರ್ತಕ್ಕಂಥ ನನಗಿಂದ ದಾನಮ್ಮ ದಾನಮ್ಮ ಹತ್ತಿಕೊಂಡಂತಾರೆ. ಹಾಗಾದ್ರೆ ನಾನು ಪತಿರಾಯ ಯಾರು ಹೊತ್ತುಕೊಂಡ ನಾನು ಮದುವೆ ಮಾಡ್ಕೋಬೇಕಾಗಿದ್ದು ಯಾರನ್ನ? ಗುಡ್ಡಾಪುರದೊಳಗಿಂದ ಹುಟ್ಟಿ ಕೂಡಲ ಸಂಗಮ ಕ್ಷೇತ್ರದೊಳಗೆ ವಾಸ ಮಾಡ್ತಕ್ಕಂಥ ಸೋಮನಾಥರ ಜೊತೆಯೊಳಗೆ ನಾನು ಮದುವೆ ಮಾಡಿ ಕೊಡ್ಬೇಕು. ನೀನು ಕೇವಲ ನನ್ನ ಮದುವೆ ಅಷ್ಟೇ ಅಲ್ಲ ಏನ್ರಿ, ನನ್ನ ಮದುವೆಯ ಜೊತೆಯೊಳಗಿಂದ 500 ಜನರಿಂದ ಮದುವೆ ಅಂತಗ ನೀ ಮಾಡಿ ಕೊಡಬೇಕು. ನೀನು ಮಾಡಿಕೊಟ್ಟ ಬಳಿಕ ನೀನು ಒಳ್ಳೇದಾಗ್ತದೆ ಹತ್ತುಕೊಂಡು ಯಾವಾಗ ದಾನಮ್ಮ ಯಶೋಭರಾಜನ ಕನಸಿನೊಳಗಿಂದ ಹೋಗಿ ಹೇಳುತ್ತಾಳೆ. ನೋಡ್ರಿ, ಎಲ್ಲಿ ಕಲ್ಯಾಣ, ಎಲ್ಲಿ ಏನ್ರಿ ಜತ್ತ, ಆಕೆ ಜತ್ತು ನೋಡೇ ಇಲ್ಲ, ಆ ರಾಜನ್ನೇ ನೋಡಿಲ್ಲ ದಾನಮ್ಮ, ಏನೂ ಇಲ್ಲ ಏನ್ರಿ. ಅಟ್ಟೆಲ್ಲ ಏನು ಇರದಾಗಿದ್ರು ಕೂಡ ಯಶೋಭರಾಜನ ಕನಸಿನೊಳಗಿಂದ ಹೋಗಿ ದಾನಮ್ಮ ಹೇಳ್ತಾಳೆ, ಅಪ್ಪ ನಾನಿಂದ ಉಮರಾಣಿ ಒಳಗಿಂದ ಹುಟ್ಟಿ ಕಲ್ಯಾಣ ಪಟ್ಟಣದೊಳಗಿಂದ ಬೆಳೀತಕ್ಕಂಥ ನಾನು ದಾನಮ್ಮ, ನಾನು ಗುಡ್ಡಾಪುರದೊಳಗಿಂದ ಹುಟ್ಟಿದ ಕೂಡ ಸಂಗಮ ಕ್ಷೇತ್ರದೊಳಗಿಂದ ಬೆಳೀತಕ್ಕಂಥ ಸೋಮನಾಥರ ಜೊತೆಯೊಳಗಿಂದ ನನ್ನ ಮದುವೆ ಮಾಡಿ ಕೊಡ್ಬೇಕು ನೀನು. ಆದ್ರೆ ನನ್ನ ಮದುವೆ ಹೆಂಗಾಗಬೇಕಂತಕೊಂಡು ಕೇಳಿದ್ರೆ ಎಲ್ಲರೇ ನಮ್ಮಿಬ್ಬರ ಮದುವೆ ಅಂತಕ್ಕಂಥ ಅಲ್ಲ, 500 ಮದುವೆ ಅಂತಕ್ಕಂಥದನ್ನ ನೀನು ಮಾಡಿ ಕೊಡ್ತೀನಿ ಅಂತಂದ್ರೆ ಮಾತ್ರ ನಾನು ಮದುವೆ ಮಾಡ್ಕೋತೀನಿ ಎತ್ತಿಕೊಂಡು ಯಶೋಭರಾಜನ ಕನಸಿನಾಗಂದ ಹೇಳಿದಾಗ, ತಾಯಿ ನೀ ಎಷ್ಟು ಜನರದಂತೆ 8 ಜನರ ಮದುವೆ ಮಾಡಿ ಕೊಡ್ತೀನಿ. ನಿನ್ನಂತ ಮಹಾತ್ಮಳ, ನಿನ್ನಂತ ಶರಣಿಯ ಮದುವೆ ಮಾಡಿಕೊಡೋ ಇದು ನನ್ನ ಭಾಗ್ಯ ಏನ್ರಿ. ಇಂಥ ಭಾಗ್ಯ ಯಾರಿಗೂ ಕೂಡ ಸಿಗಂಗಿಲ್ಲ. ಇವತ್ತು ಅಂತ ಭಾಗ್ಯವನ್ನ ನೀನು ನನಗೆಂದ ಕರುಣಿಸ್ಲಿಕ್ಕತ್ತಿ ಅಂತಂದಾಗ, ಆಯ್ತು ತಾಯಿ ನೀನು ಯಾವ ರೀತಿಯಾಗ ಹೇಳ್ತಲ್ಲ ಆ ರೀತಿಯಾಗ ನಿನ್ನ ಮದುವೆ ಮಾಡಿ ಕೊಡ್ತೀನಿ. ಬರೀ ನಿನ್ನ ಮದುವೆ ಅಲ್ಲ, ನಿನ್ನ ಜೊತೆಯೊಳಗಿನ 500 ಜನರನ್ನ ನಾನು ಮದುವೆ ಮಾಡಿ ಕೊಡ್ತೀನಿ ಎತ್ತಿಕೊಂಡಂದು ಪಾಪ ಯಶೋಭರಾಜ ಮಾತು ಕೊಟ್ಟ. ದಾನಮ್ಮಗೆ ಖುಷಿ ಆಯ್ತು. ನೇರವಾಗಿ ಯಾವಾಗ ದಾನಮ್ಮ ಏನ್ ಮಾಡ್ತಾಳೆ ತಗೊಂಡು ಕೇಳಿದ್ರೆ ಎಲ್ಲ ಶರಣರಿಗೆಲ್ಲ ನಮಸ್ಕಾರ ಮಾಡಿ, ಅಪ್ಪ ನಾನು ಹೋಗಿ ಬರ್ತೀನಿ, ನೀವು ಮದುವೆ ಬರಬೇಕು, ಮದುವೆ ಬರ್ಬೇಕು ಹತ್ತುಕೊಂಡಂದಾಗ ಆಯ್ತವಾ ನಿನ್ನ ಮದುವೆ ನಾವು ಬರ್ತೀವಿ ಹತ್ತಿಕೊಂಡದ್ದು ಎಲ್ಲ ಶರಣರು ಮಾತು ಕೊಟ್ಟರು. ಯಾವಾಗ ಮಾತು ಕೊಟ್ಟ ಬಳಿಕ ದಾನಮ್ಮ ಅಲ್ಲಿದಿಂದ ಯಾತ್ರೆಯನ್ನು ತಗೊಂಡು ಬೆಳೆಸ್ತಾಳೆ. ಎಲ್ಲಿದಿಂದ? ಕಲ್ಯಾಣದಿಂದ ಯಾತ್ರೆಯನ್ನು ತಗೊಂಡು ಬೆಳೆಸ್ತಾಳೆ. ಯಾವಾಗ ನಡೀತಾ 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 ಎಲ್ಲಿಗೆ ಬರ್ತಾಳೆ ಹತ್ತುಕೊಂಡದ ಕೇಳಿದ್ರೆ ಯಾವ ಕೂಡಲು ಸಂಗಮ ಕ್ಷೇತ್ರಕ್ಕೆಂದ ಬರ್ತಾಳೆ. ಯಾವಾಗಿನ ಕೂಡಲ ಸಂಗಮ ಕ್ಷೇತ್ರಕ್ಕೆಂದ ಬಂದು ಸೋಮನಾಥರನ್ನು ಕಾಣ್ತಾಳೆ. ಕಂಡವರು ಪಾದಕ್ಕೆ ನಮಸ್ಕಾರ ಮಾಡಿ, ಸ್ವಾಮಿ ಕಲ್ಯಾಣದ ಬಸವಣ್ಣ, ಅಲ್ಲಮ್ಮ ಪ್ರಭುದೇವ, ಸಿದ್ದರಾಮ ಇವರೆಲ್ಲ ನಿನ್ನನ್ನೇ ಮದುವೆ ಮಾಡ್ಕೋತುಕೊಂಡು ನನಗೆಂದ ಹೇಳಿ ಕಳಿಸ್ಯಾರತ್ತಿಕೊಂಡಂದಾಗ ಸೋಮನಾಥರು ಕೂಡ ನಕ್ಕೊಂತಂದ ಹೇಳ್ತಾರೆ, ಏನ್ರಿ ನಾನು ಕೂಡ ಅದನ್ನೇ ಬಯಸಿದ್ದು ಒತ್ತಿಕೊಂಡು ಹೇಳು. ನಾನು ಮದುವೆ ಅಂತಕ್ಕಂಥ ಮಾಡ್ಕೋಬೇಕಾದ್ರೆ ನಿನ್ನನ್ನೇ ಮದುವೆ ಮಾಡ್ಕೋಬೇಕಂತ ತೀರ್ಮಾನ ತಗೊಂಡಿನಿ. ಪಾರ್ವತಿ ನನ್ನನ್ನು ಯಾರು ತಿಳ್ಕೊಂಡಿದ್ದೀನಿ, ನಾನು ಕೂಡ ಪರಮಾತ್ಮನೇ. ನಿನ್ನ ಬಿಟ್ಟಂದ ಕೈಲಾಸದೊಳಗೆ ಇರ್ಲಕ್ಕಾಗಲಾರ್ದಕ್ಕ ನಾನು ಕೂಡ ಭೂಲೋಕಕ್ಕೆ ಬಂದೀನಿ. ಈ ಭೂಲೋಕದೊಳಗೆ ನಾವು ಈರುವರ ಮದುವೆ ಮಾಡಿಕೊಂಡು ಈ ಮನುಕುಲವನ್ನು ಉದ್ಧಾರ ಮಾಡೋಣ ಹತ್ತಿಕೊಂಡು ಒಬ್ರಿಗೊಬ್ಬರನ್ನ ಮಾತಾಡಿಕೊಂಡು ಎಲ್ಲಿಗೆ ಬರ್ತಾರ ಹತ್ತಿಕೊಂಡೋದಕ್ಕೆ ಕೇಳಿದ್ರೆ, ಏನ್ರಿ ಇವತ್ತೇನು ಜತ್ತು ತಾಲೂಕಿನೊಳಗೇನು ಗುಡ್ಡಾಪುರ ಬರ್ತದಲ್ಲ ಏನ್ರಿ,
ಆ ಗುಡ್ಡಾಪುರದ ಕ್ಷೇತ್ರಕ್ಕಿಂದ ಬರ್ತಾರೆ, ಗುಡ್ಡಾಪುರಕ್ಕಿಂದ ಬರ್ತಾರೆ. ಅವಾಗೆಲ್ಲ ಈ ದೇವಸ್ಥಾನದ ಏನು ಇದ್ದಿದ್ದಿಲ್ಲ. ಯಾವಾಗಿಂದ ಗುಡ್ಡಾಪುರಕ್ಕಿಂದ ಬರ್ತಾರೆ, ಬಂದ ಬಳಿಕ ಯಶೋಭ ರಾಜನಿಗೆಂದ ಭೇಟಿಯಾಗಿ ಏನ್ರಿ ಯಶೋಭ ರಾಜನಿಗೆಂದ ದರ್ಶನವನ್ನು ಕೊಟ್ಟು, ಅಪ್ಪ ನಾನೇ ದಾನಮ್ಮ, ಇವರೇ ನನ್ನ ಏನ್ರಿ ಪತಿರಾಯ ಸೋಮನಾಥ್ರ ಆದರೆ ನಮ್ಮದೇ ನಿನ್ನ ಮದುವೆ ಮಾಡಬೇಕಾಗಿದ್ದ ತಂದಾಗ, ಆಯ್ತು ನನ್ನವ ಇಂಥ ಕೆಲಸ ನನಗೆಂದ ಕೊಟ್ಟಿದೆ ತಿಳ್ಕೊಂಡಂದಾಗ ಏನ್ರಿ ಇದಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದು ಏನಿಲ್ಲ. ನಿನ್ನಂತ ಶರಣಿ ಸೇವೆ ಮಾಡೋದು, ಇಂಥ ಶರಣರ ಸೇವೆ ಮಾಡೋದು ಎಲ್ಲರಿಗೂ ನೀವು ಕುಣದ ಸಿಗಂಗಿಲ್ಲ. ಆ ಭಾಗ್ಯ ನನಗೆ ಕೊಟ್ಟಿದೆ ತಿಳ್ಕೊಂಡಂದಾಗ ನಾನು ನಿಜವಾಗ್ಲೂ ಕುಣದ ಪೂರ್ವ ಜನ ಪುಣ್ಯ ಅದ ನಂದ ತಂದು ಯಾವಾಗಿಂದ ಯಶೋಭ ರಾಜ ಎಷ್ಟು ತಯಾರು ಮಾಡ್ತಾನೆ ತಗೊಂಡು ಕೇಳಿದ್ರೆ, ಇವತ್ತೇನಲ್ಲಿ ಆ ಸಂಕ ತಗೊಂಡು ಬರ್ತದೆ ನೋಡ್ರಿ. ನೀವು ಸಂಕ ಗುಡ್ಡಾಪುರಕ್ಕೆ ಹೋದ್ರೆ ಗೊತ್ತಾಕದ, ಅಲ್ಲಿ ಸಂಕ ಕ್ಷೇತ್ರ ಬರ್ತದಲ್ಲ, ಅದೆಲ್ಲ ಬೈಲದ ಮೊದಲು ಗುಡ್ಡ. ಯಾವಾಗಿಂದ ಅಂತ ದೊಡ್ಡ ಗುಡ್ಡದೊಳಗೆ 500 ಹಂದ್ರ ಹಾಕ್ಸಿದ್ನಂತ. ಕಲ್ಪನೆ ಇರಲಿ ನಿಮಗೆ, ಯಶೋಭ ರಾಜ ಅವತ್ತಿನ ದಿನಮಾನದೊಳಗೆ 500 ಮದುವೆ ಆಗ್ಬೇಕಲ್ಲ. ದಾನಮ್ಮಂದು ಒಂದು ಕಡೆಗೆ ಆದ್ರೆ ಅಕ್ಕಿನ ಜೊತೆಯೊಳಗೆ 500 ಮದುವೆಗಳಾಗಬೇಕು. ಯಾವಾಗಂದ್ರೆ ಸಂಕದೊಳಗ 500 ಹಂದ್ರಗಳು ಹಾಕ್ಸ್ಯಾನ ಏನ್ರಿ ಮದುವೆ ವ್ಯವಸ್ಥೆ ಮಾಡ್ಯಾನ. 500 ಮದುವೆಗೆ ಬರ್ತಕ್ಕಂಥ ಜನರಿಗೆಲ್ಲ ಪ್ರಸಾದದಿಂದ ಎಲ್ಲ ವ್ಯವಸ್ಥೆ ಮಾಡ್ಯಾನ. ಏನೆಲ್ಲಾನು ಕೂಡ ತಯಾರು ಮಾಡಿಟ್ಟು ಯಾವಾಗಿಂದ ದಾನಮ್ಮನನ್ನ ಸೋಮನಾಥರನ್ನ ಕರೀಲಿಕ್ಕೆ ಬರ್ತಾನೆ ಯಶೋಭ ರಾಜ. ಯಾವಾಗಂದ ಬಂದು ಆ ಮದುವೆ ಹಂದ್ರಗಳೇನಿದ್ವಲ್ಲ 500 ಹಂದ್ರ ಅಲ್ಲಿ ಬರೋದ್ರೊಳಗೆ ಯಶೋಭ ರಾಜ ಸ್ವಲ್ಪ ಮುಖ ಸಣ್ಣದು ಮಾಡಿ ಕಣತುಂಬ ನೀರು ತಂದ. ಏನ್ರಿ ಯಶೋಭ ರಾಜ ಕಣತುಂಬ ನೀರು ತಂದ. ತಾಯಿ ನೀನು ಹೆಂಗೆ ಹೇಳಿದೆಲ್ಲ ಅಷ್ಟೆಲ್ಲ ವ್ಯವಸ್ಥೆ ಮಾಡಿ ಏನ್ರಿ 500 ಹಂದ್ರ ಹಾಕ್ಸೀನಿ, 500 ಮದುವೆಗೆ ಅಂದ ಬರ್ತಕ್ಕಂಥ ಜನರಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡೀನಿ. ಆದ್ರೆ ಒಂದೇ ಒಂದು ಕೊರತೆ ಏನು ಆಲಕತ್ತ ತಗೊಂಡು ಕೇಳಿದ್ರೆ, ಅಷ್ಟು ಜನ ಬಂದವರಿಗೆಂದ ಕುಡಿಯೋಕೆ ನೀರಿನ ವ್ಯವಸ್ಥೆ ಮಾಡೋದಾಗಲ್ದು. ನನಗೆ ಕುಡಿಯೋಕೆ ನೀರಿನ ವ್ಯವಸ್ಥೆ ಮಾಡೋದಾಗಲ್ದು. ಅದಕ್ಕೆ ನನ್ನ ಸಂಘ ಕಷ್ಟದೊಳಗದೀನಿ. ನೀರು ಎಲ್ಲಿದಿಂದ ತರಿಸಲಿ, ಹೆಂಗೆ ತರಿಸಲಿ ಅಷ್ಟು ಜನರಿಗೆ. ಅದಕ್ಕೆ ನೀರಿನಿಂದ ಕಷ್ಟದಿಂದ ನನಗೆ ಸ್ವಲ್ಪ ನನ್ನ ದುಃಖ ಅನ್ನಿಸ್ಲಿಕ್ಕೆತ್ತಿದವ. ಅದಕ್ಕೆ ನಾನು ಸ್ವಲ್ಪ ಮನಸ್ಸಿಗೆ ಕಷ್ಟ ಅನ್ನಿಸ್ಲಿಕ್ಕತ್ತ ಹತ್ತುಕೊಂಡು ಯಾವಾಗ ಯಶೋಭ ರಾಜ ಹೇಳಿದಾಗ, ರಾಜ ನೀ ಚಿಂತೆ ಮಾಡಬೇಡ ತಡಿ ಎತ್ತಿಕೊಂಡು ತನ್ನ ಕೈಯಾಗಿನ ಬೆತ್ತಿತ್ತಲ್ಲ, ಆ ಬೆತ್ತು ತೊಗೊಂಡು ಯಾವಾಗಿನ ದಾನಮ್ಮ ಹಿಂಗೆ ನೆಲಕ್ಕೆ ಕೂತದ್ರ ಭೂಮಿಯಾಗೆ ನೀರ ತಂತಾನೆ ಹಾರಕತ್ತು. ಏನ್ರಿ ಭೂಮಿ ಒಳಗೆ ನೀರು ಹಾಕಿ ಬೆತ್ತು ತೊಗೊಂಡು ಯಾವಾಗಂದ, ರಾಜ ನೀ ಚಿಂತೆ ಮಾಡಬೇಡ, ಅಷ್ಟು ಜನರಿಗೆ ತಲ್ಲ ಜೀವನ ಇರುವ ಪರಂತರವಾಗಿ ಈ ಯುಗ ಇರುವ ಪರಂತರವಾಗಿನೂ ಕೂಡ ನೀರು ಕಮ್ಮಿ ಬೀಳಂಗಿಲ್ಲ, ನಾ ಅದನ್ನ ಮಾಡ್ತೀನಿ ಬಾ ತಿಳ್ಕೊಂಡು ಯಾವಾಗ ಕೈಯಾಗಿರ್ತಕ್ಕಂಥ ಬೆತ್ತ ತೊಗೊಂಡು ಹಿಂಗೆ ನೆಲಕ್ಕೆ ಅಂದ ಗುದ್ದುದ್ರ ಆ ಭೂಮಿ ಒಳಗಿಂದ ನೀರ ಹೆಂಗೆ ಬೋರ್ನಾಗೆ ನೀರು ಚಿಮ್ತಿರ್ತಾವಲ್ಲ ಹಂಗಂದ ಆ ನೀರು ಚಿಮ್ಮಕತ್ತು. ಯಾವಾಗಂದ ಯಶೋಭ ರಾಜನಿಗೆ ಭಾಳ ಖುಷಿ ಆಯ್ತು. ನೋಡ್ರಿ ಇವತ್ತೇನು ಸಂಕ ತೀರ್ಥದೊಳಗೆ ಅದು ತೀರ್ಥ ಸಂಕ, ಅದು ಬರೇ ಆ ಊರ ಹೆಸರು ಸಂಕ. ಆದ್ರೆ ತೀರ್ಥ ತಗೊಂಡು ಎದಕ್ಕೆ ಕರೀತಾರತ್ತಂದ್ರೆ ಅಂದಿನ ದಿನಮಾನದೊಳಗೆ 12ನೇ ಶತಮಾನದೊಳಗೆ ಯಾವಾಗಿಂದ ದಾನಮ್ಮ ಅದು ಬೆತ್ತದಿಂದ ಗುದ್ದಿದ್ದು. ಏನು ಇವತ್ತಿನ ತನಕ ನೀವು 1000 ಕೂಡ ನೀರು ಒಯ್ಯಿರಿ ಅಲ್ಲಿ ನೀರು ಕಮ್ಮಿ ಬೀಳಲ್ಲ. ದಿನ ಏಟಿರ್ಬೇಕು ಅಟ್ಟೆ ನೀರು ಇರ್ತಾವೆ ನೋಡ್ರಿ. ಇಲ್ಲಿ ನೀವು ಯಾರು ಗುಡ್ಡಾಪುರಕ್ಕೆ ಹೋಗಿರ್ತಾರ ಅಲ್ಲಿ ಸಂಕಕ್ಕೆ ಹೋಗೇ ಬರ್ತಾರೆ. ಯಾಕೆ ಹತ್ತುಕೊಂಡದ ಕೇಳಿದ್ರೆ ದಾನಮ್ಮನ ತೀರ್ಥದು. ಆಕೆ ಬೆತ್ತ ತೊಗೊಂಡಿಂದ ಭೂಮಿಗಿಂದ ಗುದ್ದೂರ ಭೂಮಿ ಒಳಗೆ ನೀರು ಎದ್ದು